ಯಸ್ ಓ ಮೈ ಗಾಡ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ನ ರಿವ್ಯೂಗೆ. ಈ ಚಾಪ್ಟರ್ ರಿವ್ಯೂ ಯಾವತ್ತೂ ಬರೋದಿಲ್ಲ. ಇದು ಈ ಇಯರ್ ನ, ಈ ವರ್ಷದ ಒನ್ ಆಫ್ ದ ಎಪಿಕ್ ಚಾಪ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಮುಂದೆ ನೋಡ್ತೀರಾ, ಯಾಕಂದ್ರೆ ಈ ಚಾಪ್ಟರ್ ನ ತಡ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಎಸ್, ಅಷ್ಟು ಕ್ರೇಜಿ ಆಗಿದೆ ಈ ಚಾಪ್ಟರ್. ಸೊ ಎಕ್ಸೈಟ್ಮೆಂಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅಂಡ್ ಈ ವಿಡಿಯೋ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಐ ಆಮ್ ಸೋ ಸಾರಿ, ಯಾಕಂದ್ರೆ ನನಗೆ ಬೇಜಾರಾಗ್ತದೆ ಈ ಚಾಪ್ಟರ್ ಲೇಟ್ ಮಾಡ್ತಾ ಇದೀನಿ ಅಂತ. ಸೊ ಟೈಮ್ ವೇಸ್ಟ್ ಮಾಡಬೇಡ, ಲೆಟ್ಸ್ ಗೆಟ್ ಟು ಇಂಟು ಇಟ್. ಓಕೆನಾ? ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1179. ಚಾಪ್ಟರ್ ನ ಹೆಸರು ನೆರೋನಾ ಈಮು ಡಿಸೆಂಟ್ಸ್ ಅಂತ. ಹೌದು, ಈ ಚಾಪ್ಟರ್ ಅಲ್ಲಿ ನೀವು ಈಮು, ದ ಗ್ರೇಟ್ ಈಮುನ ಫೇಸ್ ರಿವೀಲ್ ನೋಡ್ತಾ ಇದ್ದೀರಾ. ಲೆಟ್ಸ್ ಗೋ. ಸೊ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಕವರ್ ಪೇಜ್ ಸ್ಟೋರಿನ ಆಬ್ವಿಯಸ್ಲಿ ನೋಡ್ತೀವಿ. ಅಂಡ್ ಈ ಸರಿನೂ ಕೂಡ ನಮಗೆ ರಿಕ್ವೆಸ್ಟ್ ಸಿಕ್ಕಿರೋದು, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ರಿಕ್ವೆಸ್ಟ್. ಯಾವ ತರ ಅಂದ್ರೆ, ಅಕಸ್ಮಾತ್ ಏಸ್ ಏನಾದ್ರು ಬದುಕಿದ್ರೆ ಅವನು ಏನ್ ಮಾಡ್ತಿದ್ದ ಅಂತ ಹಿಂಗೆ ನಮಗೆ ಒಂಥರ ಸುಮ್ಮನೆ ವಿಜುವಲ್ ತರ ಒಂಥರ ತೋರಿಸಿದ್ದಾರೆ. ಸರಿನಾ? ಇವಾಗ ನಾವು ನೋಡ್ತಿದ್ದೀವಿ, ಏಸ್ ಬದುಕಿದ್ರೆ ಅವನು ಯಮಾಟೋ ಜೊತೆಗೆ ಫೀಲ್ಡ್ ಟ್ರಿಪ್ ಹೋಗ್ತಿದ್ದಾನೆ. ಸರಿನಾ? ಯಮಾಟೋ ಇವಾಗ ಫುಲ್ ಎಲ್ಲ ಯಮಾಟೋ ಮತ್ತೆ ಏಸ್ ಇಬ್ರು ತಗೊಂಡು ಇವಾಗ ವಾನೋದಲ್ಲಿ ಫೀಲ್ಡ್ ಟ್ರಿಪ್ ಹೋಗ್ತಾ ಇದಾರೆ. ಸರಿನಾ? ಆ ಫೀಲ್ಡ್ ಟ್ರಿಪ್ ಯಾರ ಜೊತೆ ಅಂದ್ರೆ, ನೀವು ಓಡೆನ್ನು ಒಂದು ದೊಡ್ಡ ಬೋರ್ನ ಕಟ್ ಮಾಡಿದಾಗ ನೆನಪಿದ, ದೊಡ್ಡ ಮೌಂಟೇನ್ ತರ ಇರುವಂತ ಒಂದು ಬೋರ್ನ ಕಟ್ ಮಾಡಿದ್ದ ಹಂದಿ ತಲೆನ. ಅಂಡ್ ಆ ಹಂದಿ ತಲೆನ ಇವರಿಬ್ರು ಸ್ಟಿಚ್ ಮಾಡಿದಾರೆ. ಸರಿನಾ? ಸ್ಟಿಚ್ ಮಾಡಿ ಅದನ್ನ ಬದುಕಿಸಿದ್ದಾರೆ. ಅಂಡ್ ಆ ಹಂದಿಗೆ ಮರಿಗಳೆಲ್ಲ ಇದೆ. ಆ ಹಂದಿ ಮರಿಗಳ ಜೊತೆ ಇವರೆಲ್ಲ ಹೋಗ್ಬಿಟ್ಟು ಫೀಲ್ಡ್ ಟ್ರಿಪ್ ನ ಎಂಜಾಯ್ ಮಾಡ್ತಾ ಇದಾರೆ. ಅಂಡ್ ಏಸ್ ನೋಡೋದಕ್ಕೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸರಿನಾ? ಅವನು ಕೂಡ ಒಂಥರ ಹ್ಯಾಟ್ ಎಲ್ಲ ವಾನೋತ್ತಲ್ಲಿ ಸ್ಟೈಲ್ ಬರುತ್ತಲ್ಲ ಹ್ಯಾಟ್, ಆ ತರ ಎಲ್ಲ ಹ್ಯಾಟ್ ಎಲ್ಲ ಹಾಕೊಂಡಿದ್ದಾನೆ. ಕ್ರೇಜ್ ಆಗಿದೆ. ಒಟ್ಟಲ್ಲಿ ಏಸ್ ಬದುಕಿದ್ರೆ ಈ ತರದೊಂದು ಸಿನಾರಿಯೋ ನಡೀತಾ ಇತ್ತು ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸರಿನಾ? ಸೊ ಬಗ್ಗೆ ಜಾಸ್ತಿ ಮಾಡ್ತಾ ಬೇಡ. ಸೊ ನಮ್ಗೆ ಗೊತ್ತಲ್ಲ ಗೊತ್ತಾ ಏನಾಗಿದೆ ಅಂತ. ಸೊ ಇವಾಗ ನಾವು ಡೈರೆಕ್ಟ್ ಚಾಪ್ಟರ್ ಹೋಗೋಣ. ಚಾಪ್ಟರ್ ಅಲ್ಲಿ ನಾವು ಸ್ಟಾರ್ಟಿಂಗ್ಗೆ ನಾವು ಮರೀಜ್ವಾದಲ್ಲಿ ಹೋಗ್ತೀವಿ. ಮರೀಜ್ವಾದಲ್ಲಿ ಕ್ಯಾಸಲ್ ಪ್ಯಾಂಜಿಯಾದಲ್ಲಿ ಇದ್ದೀವಿ. ಸರಿನಾ? ಕ್ಯಾಸಲ್ ಪ್ಯಾಂಜಿಯಾದಲ್ಲಿ ಓ ಚಾಪ್ಟರ್ ನಮ್ಗೆ ಈಮು ಹೇಳಿದ್ದ, ನಾನಿವಾಗ ಸ್ವಲ್ಪ ಕಾಲ ಮರೀಜ್ವಾ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಇದನ್ನ ಕೇಳಿ ಗೋರಸೆಗಳು ಅಂದ್ರೆ 5 ಎಲ್ಡರ್ಸ್ ಕೂಡ ಸಿಕ್ಕಾಬಟ್ಟೆ ಶಾಕ್ ಆಗಿದ್ರು. ಮತ್ತೆ ಅವ್ರಿಗೆ ನಿಜವಲ್ಲೂ ಹೋಗ್ತಿದ್ದಾನ ಈಮು ಅಂತ ಫುಲ್ ಅವ್ರಿಗೆ ಶಾಕ್ ಆಗಿತ್ತು. ಸರಿನಾ? ಅಂಡ್ ಅದೇ ಕಾನ್ವರ್ಸೇಷನ್ಗೆ ಮತ್ತೆ ಇಲ್ಲಿ ಶಿಫ್ಟ್ ಆಗ್ತೀವಿ ನಾವು. ಮರಿಜ್ವಾದಲ್ಲಿ ಸ್ವಲ್ಪ ಪ್ಯಾಂಜಿಯಾದಲ್ಲಿ ಶಿಫ್ಟ್ ಆಗ್ತೀವಿ. ಇಲ್ಲಿ ಈಮು ಕೂಡ ಹೇಳ್ತಾರೆ, ಅವ್ರ 5 ಎಲ್ಡರ್ಸ್ ಎಲ್ಲ ಕೇಳ್ತಾರೆ, ಗ್ರೇಟ್ ಈಮು, ನಾವು ಕೇಳಿಸ್ಕೊಂಡಿದ್ ನಿಜನಾ? ನೀವು ನಿಜವಾಗ್ಲೂ ಕ್ಯಾನ್ಸಲ್ ಪ್ಯಾಂಜಿಲ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಂಡ್ ಹೌದು ಅಂತ ಗೊತ್ತಾಗಿದ ತಕ್ಷಣ ರೂಮ್ ಆಫ್ ಅಥಾರಿಟಿ ಎಲ್ಲರಿಗೂ ಶಾಕ್ ಆಗ್ತದೆ. ಸರಿನಾ? ನೀವು ಎಲ್ಬಾಫ್ಗೆ ನಿಜವಾಗ್ಲೂ ನೀವೇ ಖುದ್ದಾಗಿ ಹೋಗ್ತಾ ಇದ್ದೀರಾ ಎಲ್ಬಾಫ್ಗೆ, ನಾವು ಬೇರೆ ಯಾರನ್ನ ಕಳಿಸ್ತೀವಿ, ನೀವ್ಯಾಕೆ ಹೋಗ್ತಾ ಇದ್ದೀರಾ ಅಂತ ಫುಲ್ ಅವ್ರು ಟೆನ್ಷನ್ ಆಗಿದ್ದಾರೆ. ಸರಿ? ಯಾಕಂದ್ರೆ ನಾವು ಇಷ್ಟು ವರ್ಷಗಳ ಒನ್ ಪೀಸ್ ನೋಡ್ಕೊಂಡ್ ಬಂದಿದೀವಿ. ನಮ್ಗೆಲ್ಲ ಗೊತ್ತು, ಈಮು ಯಾವುದೋ ಒಂದು ಕಾರಣದಿಂದ ಅವನು ಕ್ಯಾಸಲ್ ಪ್ಯಾಂಜಿಯಾ ಬಿಟ್ಟು ಬರ್ತಾ ಇರೋದಿಲ್ಲ, ಮರಿಜ್ವಾ ಬಿಟ್ಟು ಆಚೆ ಬರ್ತಾ ಇರೋದಿಲ್ಲ. ಎಲ್ಲ ಅಲ್ಲೇ ಕುತ್ಕೊಂಡು ಕಂಟ್ರೋಲ್ ಮಾಡ್ತಿದ್ದ. ಅದಕ್ಕೆ ಅಂತಾನೆ ಅವನ್ಗೆ 5 ಎಲ್ಡರ್ಸ್ ಇದಾರೆ, ಮರೀನ್ಸ್ ಇದಾರೆ, ಗಾಡ್ಸ್ ನೈಟ್ಸ್ ಇದಾರೆ, ಸಿಕ್ಕಾಪಟ್ಟೆ ಜನ. ಅದಕ್ಕೋಸ್ಕರ ಅವ್ನು ರೆಡಿ ಮಾಡ್ಕೊಂಡಿದ್ದಾನೆ. ಆದ್ರೆ ಅವ್ನ್ ಮಾತ್ರ ಅದನ್ನ ಬಿಟ್ಟು ಆಚೆ ಬರ್ತಾ ಇಲ್ಲ. ಯಾಕೆ ಅಂತ ಅದಕ್ಕೊಂದು ಕಾರಣ ಇದೆ. ಆದ್ರೆ ನಮ್ಗೆ ಈ ಚಾಪ್ಟರ್ ಅಲ್ಲಿ ಏನು ಅಂತ ಗೊತ್ತಾಗಲ್ಲ. ಸರಿನಾ? ಅವರೆಲ್ಲ ಫುಲ್ ಶಾಕ್ ಆಗಿದ್ದಾರೆ. ನೀವು ಲೋವರ್ ರೆಲ್ಮ್ಗೆ ಹೋದ್ರೆ ನಿಮ್ಗೆ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ದಯವಿಟ್ಟು ಹೋಗ್ಬೇಡಿ ಅಂತೆಲ್ಲ ಫುಲ್ ಎಲ್ಲ ಮಾತಾಡ್ತಿದ್ದಾರೆ. ಸರಿನಾ? ಅಂಡ್ ಅದೇ ಟೈಮ್ಗೆ ಗಾರ್ಲಿಂಗ್, ನೀವು ನೆನಪಿರ್ಲಿ, ಇವಾಗ ಸ್ಯಾಟರ್ನ್ ಇವಾಗ ಇಲ್ಲ. ಸೊ ವಿ ಮಿಸ್ ಸ್ಯಾಟರ್ನ್. ಹೌದು, ಮಿಸ್ ಮಾಡ್ಕೋತೀನಿ ಅವನ್ನ. ಸರಿನಾ? ಯಾಕಂದ್ರೆ ಅವ್ನ್ ಸತ್ತು ಸುಮಾರು ಒಂದ್ 2-3 ತಿಂಗಳಾದಂಗಿದೆ ಅಷ್ಟೇ. ಸರಿನಾ? ಆದ್ರೂ ಕೂಡ ಅವನ್ನ ರಿಪ್ಲೇಸ್ ಮಾಡಿ ಇವಾಗ ಗಾರ್ಲಿಂಗ್ ಬಂದಿದ್ದಾನೆ, ಫಿಗರ್ಲ್ಯಾಂಡ್ ಗಾರ್ಲಿಂಗ್ ಬಂದಿದ್ದಾನೆ. ಇವಾಗ ನೆಕ್ಸ್ಟ್ ಸೈನ್ಸ್ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಆಗಿ. ಸರಿನಾ? ಅವನ್ ಅಪಾಯಿಂಟ್ ಆಗಿದ್ದಾನೆ ಗಾರ್ಲಿಂಗ್ ಇವಾಗ ಎಂಟರ್ ಆಗಿ ಅವನ್ ಹೇಳ್ತಾನೆ, ಇಲ್ಲ, ಗ್ರೇಟ್ ಈಮು ತಗೋತಾ ಇರೋ ಡಿಸಿಷನ್ ಕರೆಕ್ಟ್ ಆಗೇ ಇದೆ ಅಂತ ಅವನು ಡಿಫೆಂಡ್ ಮಾಡ್ತಿದ್ದಾನೆ ಗ್ರೇಟ್ ಈಮುನ. ಯಾಕೆ ಅಂದ್ರೆ ಇವಾಗ ಹೋಲಿ ಲ್ಯಾಂಡ್ ಅಲ್ಲೂ ಕೂಡ ದೊಡ್ಡದಾಗಿ ಒಂದು ವಾರ್ ಅನ್ನೋ ನಡೀತಿದೆ. ಫುಲ್ ಎಲ್ಲ ಹಾಳಾಗೋಗಿದೆ. ನಾವು ಓದ್ ಚಾಪ್ಟರ್ ನೋಡಿದ್ವಿ, ಫುಲ್ ಎಲ್ಲ ಬರ್ನ್ ಆಗಿರೋ ತರ ಅವೆಲ್ಲ ಆಗಿತ್ತು ಮರಿಜ್ವಾದಲ್ಲಿ. ಅದನ್ನ ನೋಡ್ಬಿಟ್ಟು ಇವಾಗ ನಾವು ಹೇಳ್ತಾ ಇದ್ದಾನೆ, ಇಲ್ಲಿ ನಮ್ಗೆ ಸಿಕ್ಕಾಬಟ್ಟೆ ಡಿಫೆನ್ಸ್ ಲೆಸ್ ಆಗಿ ಕೂತಿದೀವಿ ನಾವು. ಯಾಕೆ ಅಂದ್ರೆ ನಮ್ಗೆ ಇವಾಗ ಫುಲ್ ಫುಡ್ ಶಾರ್ಟೇಜ್ ಆಗಿದೆ. ನಮ್ಗೆ ಇಲ್ಲಿ ಮರಿಜ್ವಾದಲ್ಲಿ ಊಟನೇ ಇಲ್ಲ, ಎಲ್ಲ ಫುಡ್ ಶಾರ್ಟೇಜ್ ಆಗಿದೆ. ನಮ್ಗಿರ್ಲಿ, ಈವನ್ ಅಲ್ಲಿ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರುವಂತ ಅಲ್ಲಿ ಸೋಲ್ಜರ್ಸ್ಗೂ ಕೂಡ ಫುಡ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಅವ್ನು ಹೇಳ್ತಾನೆ, ಶ್ಯಾಮ್ರಾಕ್ ಎಲ್ಬಾಫ್ ಇದ್ನಲ್ಲ, ಎಲ್ಬಾಫ್ ಇಂದ ಮತ್ತೆ ವಾಪಸ್ ಬಂದಾದ್ಮೇಲೆ ಇಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ. ಇಲ್ಲಿ ಏನು ದೊಡ್ಡದಾಗಿ ಏನೋ ಯುದ್ಧ ನಡೀತಾ ಇತ್ತು, ಬಟ್ ಅದ್ ಯಾರ್ ಮಾಡಿದ್ದು, ಯಾರ ಮೇಲೆ ಏನೋ ಗೊತ್ತಿಲ್ಲ. ಬಟ್ ಶ್ಯಾಮ್ರಾಕ್ ವಾಪಸ್ ಬಂದ ಮೇಲೆ ಯುದ್ಧ ಸ್ವಲ್ಪ ಸುಧಾರಿಸಿದೆ ಅಂತ ಅವನು ಹೇಳ್ತಾನೆ. ಅಂಡ್ ಇವಾಗ ನಮ್ಗೆ ಫುಡ್ ಶಾರ್ಟೇಜ್ ಆಗಿರೋದ್ರಿಂದ ನಮ್ಮ ಸೋಲ್ಜರ್ಸ್ಗೂ ಕೂಡ ಇದು ಊಟ ಸಿಗ್ತಾ ಇಲ್ಲ, ಅಷ್ಟು ಫುಡ್ ಶಾರ್ಟೇಜ್ ಆಗಿದೆ ಅಂತ. ಅಂಡ್ ನನಗ್ ಬಂದಿದ್ದೇನಪ್ಪ ಒಂದು ಐಡಿಯಾ ಅಂದ್ರೆ, ಫುಡ್ ಶಾರ್ಟೇಜ್ ಎಲ್ಲ ಹೋಗಿ ಏನೇ ಪ್ರಾಬ್ಲಮ್ ಇದ್ರು ಮರಿಜ್ವಾದಲ್ಲಿ ಅವ್ರು ಚಿಟಿಕೆ ಹೊಡೆಯೋಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋಬಹುದು.
ಯಾವ ತರ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಅವರೆಲ್ಲ ಫುಲ್ ಅಬೆಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಅಬೆಸ್ ಅಂದ್ರೆ ಗೊತ್ತಲ್ಲ ಮಾಮೂಲಿ ಫುಲ್ ಒಂದು ಏನೋ ಒಂದು ಕಾಂಟ್ರಾಕ್ಟ್ ತಗೋಬೇಕು, ಅದರಿಂದ ಅವ್ರು ಎಲ್ಲಿಂದ ವರ್ಲ್ಡ್ ಇಂದ ಎಲ್ಲಿಗೆ ಬೇಕಾದ್ರೂ ಎಲ್ಲಿಗೆ ಟ್ರಾವೆಲ್ ಮಾಡ್ಬೋದು. ಸೊ ಯಾಕೆ ಈ ಮರೀಜ್ವಾದಲ್ಲಿ ಇರುವಂತ ಈ ಕಾಂಟ್ರಾಕ್ಟ್ ತಗೊಂಡಿರೋರು ಎಲ್ಲಾ ಕಡೆ ಇಡೀ ವರ್ಲ್ಡ್ ಅಲ್ಲಿ ಅವ್ರು ಇಷ್ಟು 800 ವರ್ಷದಿಂದ ರೂಲ್ ಮಾಡ್ಕೊಂಡ್ ಬಂದಾರಲ್ವಾ, ಎಲ್ಲಾ ಕಡೆ ಅಂತೂ ಎಷ್ಟೊಂದು ಅಬೇಸ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರು ಯಾಕೆ ಮರೀಜ್ವಾ ಇಂದ ಬೇರೆ ಕಡೆ ಹೋಗಿ ಫುಡ್ ನ ತಗೊಂಡು ಮತ್ತೆ ಹಂಗೆ ಟ್ರಾನ್ಸ್ಫಾರ್ಮ್ ಆಗಬಾರ್ದು? ಇದೊಂದು ಒಳ್ಳೆ ಪ್ಲಾನು, ಬಟ್ ಅವ್ರಿಗೆ ಯಾಕೆ ಐಡಿಯಾ ಬರ್ತದೆ ಅಂತ ಗೊತ್ತಿಲ್ಲ. ಇಲ್ಲ ಏನಕ್ಕೋ ಫುಡ್ ತರಕ್ ಆಗಲ್ಲ ಅಂತ ಅನ್ಸುತ್ತೆ ಅಭ್ಯಾಸ ಅಲ್ಲಿ. ಸೊ ಅದು ಕೂಡ ಒಂದು ರೀಸನ್ ಇರ್ಬೋದು. ಸೊ ಇದು ನಾನು ಯೋಚನೆ ಮಾಡಿದ್ದು, ಅಭ್ಯಾಸ ಅಲ್ಲಿ ತರ್ಬೋದಲ್ಲ ಆರಾಮಾಗಿ, ಯಾಕೆ ಇವ್ರನ್ನು ಕಷ್ಟ ಪಡ್ತಾ ಇದ್ದಾರೆ ಅಂತ. ಅಂಡ್ ಇವರು ಲೋವರ್ ಲೆವೆಲ್ ಫುಲ್ ಬೈತಾ ಇದ್ದಾರೆ, ನಾವ್ ಎಷ್ಟ ಚಾರ್ಜ್ ಕೊಟ್ಬಿಟ್ಟಿದ್ವಿ ಅವ್ರಿಗೆ ನಮ್ಮನ್ನ ಎದುರ್ಸಕ್ ಆಗಲ್ಲ ಅನ್ಬಿಟ್ಟು ಅವರು ನಮ್ಮನ್ನ ಫುಡ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಗೆ ಫುಡ್ ಬರೋದನ್ನ ತಡಿತಾ ಇದ್ದಾರೆ ಅಂತ ಅವ್ರು ಫುಲ್ ಗಾರ್ಲಿಂಗ್ ಎಲ್ಲ ಹೇಳ್ತಾ ಇದ್ದಾರೆ ಸರಿನಾ. ಅಂಡ್ ಇದನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ಇವಾಗ ಗಾರ್ಲಿಂಗ್ಗೆ ಫೋನ್ ಬರುತ್ತೆ. ಸೊ ಇವಾಗ ಈಮು ಜೊತೆಗೆ ಅವರು ಟ್ರಾನ್ಸ್ಪಾಂಡರ್ಸ್ ನಲ್ಲಿ ಮಾರ್ತಿದ್ದಾರೆ, ಒಂದು ಮೇನ್ ಟ್ರಾನ್ಸ್ಪಾಂಡರ್ಸ್ ನಲ್ಲಿ. ಆದ್ರೆ ಈ ಫೋನ್ ಬರೋದು ಗಾರ್ಲಿಂಗ್ ನ ಪರ್ಸನಲ್ ಟ್ರಾನ್ಸ್ಪಾಂಡರ್ಸ್ ನೇಲ್ಗೆ ಸರಿನಾ. ಅವನ್ ಪರ್ಸನಲ್ ಟ್ರಾನ್ಸ್ಪಾಂಡರ್ಸ್ ನೇಲ್ನ ಪಿಕಪ್ ಮಾಡ್ತಾನೆ. ಅಂಡ್ ಆ ಕಡೆಯಿಂದ ಮಾತಾಡೋದು ಇಟ್ಸ್ ಯಾರ್ಕ್. ಹೌದು, ಎಗ್ ಹೆಡ್ ನ ಯಾರ್ಕೆ ಮಾತಾಡೋದು. ನಿಮ್ಗೆಲ್ಲ ಗೊತ್ತಿದ್ರೆ ಎಗ್ ಹೆಡ್ ಇಂದಲ್ಲಿ ಇರುವಂತ ಯಾರ್ಕ್ ಎಲ್ಲರಿಗೂ ಬಿಟ್ರೆ ಮಾಡ್ಬಿಟ್ಟು ಇವ್ರನ್ನ ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗ್ಬೇಕು ಅಂತ ಅವಳು ಬಂದಿದ್ದು. ಸೊ ಇವಾಗ ಸೈನ್ಸ್ ಡಿಫೆನ್ಸ್ ಇವಾಗ ಮಿನಿಸ್ಟ್ರು ಸ್ಯಾಟ್ರನ್ ಇಂದ ಇವಾಗ ಗಾರ್ಲಿಂಗ್ ಆಗಿರೋದ್ರಿಂದ ಅವಳ ರೆಸ್ಪಾನ್ಸಿಬಿಲಿಟಿ ಇವಾಗ ಗಾರ್ಲಿಂಗ್ ಮೇಲೆ ಬಂದಿದೆ ಸರಿನಾ. ಗಾರ್ಲಿಂಗ್ ಇವಾಗ ಅವಳ ರೆಸ್ಪಾನ್ಸಿಬಿಲಿಟಿನ ತಗೋತಾನೆ. ಅಂಡ್ ಫುಲ್ ಮಾಮೂಲಿ ಟ್ರಾನ್ಸ್ಪೋರ್ಟರ್ಸ್ ರಿಸೀವ್ ಮಾಡಿದ ತಕ್ಷಣ ಯಾರಿಗೂ ಫುಲ್ ಬಡ್ಕೊತಾಳೆ, ಗಾರ್ಲಿಂಗ್ ಏನ್ ಮಾಡ್ತಿದ್ಯಾ ಇಲ್ಲಿ, ನನಗೆ ಸಿಕ್ಕಾಪಟ್ಟೆ ಫುಡ್ ಶಾರ್ಟೇಜ್ ಆಗಿದೆ, ನನಗೆ ದಿನಕ್ಕೆ ಇವಾಗ ಇಷ್ಟೇ ಕಮ್ಮಿ ಊಟ ಸಿಗ್ತದೆ, ನನಗೆ ಕೆಲಸ ಮಾಡಕ್ ಆಗ್ತಿಲ್ಲ, ಇದು ನಾನು ಡೀಲ್ ಏನ್ ಮಾಡ್ಕೊಂಡಿದ್ದೆ, ನಾನು ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗಿ ಇರಬೇಕು ಅಂತ, ಇದೇ ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗಿರೋದು ಅಂತ ಫುಲ್ ಎಲ್ಲ ಬೈತಾ ಇದ್ದಾರೆ ಸರಿನಾ. ಆದ್ರೆ ಇವಾಗ ನಾವು ಗಾರ್ಲಿಂಗ್ ಹೇಳಕ್ ಶುರು ಮಾಡ್ತಾನೆ, ಯಾರ್ಕ್ ಅರ್ಥ ಮಾಡ್ಕೋ, ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗಿದ್ಯಾ ಓಕೆ, ಆದ್ರೆ ಇಲ್ಲಿ ಫುಡ್ ಶಾರ್ಟೇಜ್ ಆಗಿದೆ, ನಮ್ಗೆ ಫುಡ್ ಶಾರ್ಟೇಜ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನಮ್ಗೆ ಯಾವ್ದೇ ತರದ ಊಟ ಸಿಗ್ತಾ ಇಲ್ಲ, ನನ್ಗೆ ಇವಾಗ ಇಷ್ಟೇ ಊಟದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಂಡ್ ನಾವು ಒನ್ ಆಫ್ ದ ನೋಡ್ತೀವಿ ನಾವು ಲ್ಯಾಬೋಫೇಸ್ ಪವರ್ ಪ್ಲಾಂಟ್ ಮರೀಜ್ವಾ. ಸೊ ಏನ್ ಕ್ರೇಜಿಯಾಗಿ ಮಾಡಿದ್ದಾರೆ ಅಂದ್ರೆ, ಲ್ಯಾಬೋಫೇಸ್ ನ ಪವರ್ ಪ್ಲಾಂಟ್ ಅಲ್ಲಿ ನಮ್ಮ ಮದರ್ ಫ್ಲೇಮ್ ಕೂಡ ಇತ್ತು, ಆ ಮದರ್ ಫ್ಲೇಮ್ ನ ಎಗ್ ಹೆಡ್ ಇಂದ ಮರೀಜ್ವಾಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ಫುಲ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. ಕ್ರೇಜಿ. ನಾವು ನೋಡಿದ್ವಿ ಎಗ್ ಹೆಡ್ ಅಲ್ಲಿ ಫುಲ್ ಮಾಮೂಲಿ ಎಲ್ಲ ಒಂದು ಒಟ್ಟು 6 ವೇಗಾಪಂಕ್ಗಳು ಒಟ್ಟು 5 ಜನ ಸೇರ್ಕೊಂಡು ಒಂದು ಗ್ರೂಪ್ ಆದ್ರು, ಯಾರ್ಗೂ ಬಿಟ್ರೆ ಮಾಡಿದ್ನ ಅವಳು ಸಪರೇಟ್ ಆದ್ಲು. ಅಂಡ್ ಅವ್ರು ಹೋಗ್ಬೇಕಾದ್ರೆ ಅವ್ರು ಮಿಕ್ಕಿದ ವೇಗಾಪಂಕ್ಸ್ ಎಲ್ಲ ಅವರು ಯಾರು ಶಾಖಾ ಮತ್ತೆ ಎಡಿಸನ್ ಇವರೆಲ್ಲ ಸೇರ್ಕೊಂಡು ಅವರು ವೆದೇರಿಯಾಗಿ ಹೋಗ್ತಾ ಇದ್ರು. ವೆದೇರಿಯಾಗಿ ಹೋಗೋಕ್ಕಿಂತ ಮುಂಚೆ ಅವರು ಎಗ್ ಹೆಡ್ ಅಲ್ಲಿರುವಂತ ಟಾಪ್ ಅಲ್ಲಿರುವಂತ ಒಂದು ಬ್ರೈನ್ ವೇಗಾಪಂಕ್ ನ ಫುಲ್ ಎನರ್ಜಿ ಎಲ್ಲ ಫುಲ್ ಬ್ರೈನ್ ಎಲ್ಲ ಇತ್ತಲ್ಲ, ಅದನ್ನ ಮಾತ್ರ ಅವ್ರು ತಗೊಂಡು ಹೋಗಿದ್ದಾರೆ. ಅದಕ್ಕೂ ಮುಂಚೆ ಯಾರ್ಕ್ ಏನ್ ಮಾಡ್ಬಿಟ್ಟಿದ್ಲು, ಅವ್ರೆಲ್ಲ ಫುಲ್ ಎತ್ಕೊಂಡು ಹೋಗಿ ಬರ್ತಾರೆ ಅನ್ಬಿಟ್ಟು ಮದರ್ ಫ್ಲೇಮ್ ಮತ್ತೆ ಆ ಉಳಿದ ಪಾರ್ಟ್ಸ್ ನ ಅವಳು ಕಟ್ ಮಾಡ್ಬಿಟ್ಟಿದ್ಲು, ಫುಲ್ ಅವ್ರು ತಗೊಂಡೋಗಕ್ಕೆ ಬಿಟ್ಟಿರ್ಲಿಲ್ಲ. ಸೊ ಇವಾಗ ಮದರ್ ಫ್ಲೇಮ್ ನ ಪವರ್ ಪ್ಲಾಂಟ್ ಫುಲ್ಲು ಅಲ್ಲೇ ಎಗ್ ಹೆಡ್ ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಸೊ ಇವರು ಆ ಕ್ಲೌಡ್ ನ ಯೂಸ್ ಮಾಡ್ಕೊಂಡು ಅಥವಾ ಬೇರೆ ಯಾವ್ದಾದ್ರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅಲ್ಲಿ ಎಗ್ ಹೆಡ್ ಅಲ್ಲಿರುವಂತ ಪವರ್ ಪ್ಲಾಂಟ್ ಮತ್ತೆ ಮದರ್ ಫ್ಲೇಮ್ ನ ಮರೀಜ್ವಾವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಇವಾಗ ಮರೀಜ್ವಾದಲ್ಲೇ ಇವಾಗ ಮದರ್ ಫ್ಲೇಮ್ ಪೂರ್ತಿ ಮದರ್ ಫ್ಲೇಮ್ ನ ಕಂಟ್ರೋಲ್ ಇವಾಗ ವರ್ಲ್ಡ್ ಗವರ್ಮೆಂಟ್ ಅಂದ್ರೆ ಈಮು ಕೈಯಲ್ಲಿದೆ. ಕ್ರೇಜ್. ಒಂದ್ಸರಿ ಮದರ್ ಫ್ಲೇಮ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಕ್ಕೆ ಏನೇನಾಯ್ತು ಅಂತ ನಾವು ನೋಡಿದೀವಿ. ಕ್ರೇಜಿ ಗುರು. ಇನ್ನು ಆದ್ರೆ ಇವಾಗ ಆಕ್ಟಿವೇಟ್ ಮಾಡ್ಬೇಕಿನ್ನ ಸರಿ, ಅದಕ್ಕೋಸ್ಕರನೇ ಗಾರ್ಲಿಂಗ್ ಹೇಳ್ತದಾನೆ, ನೀನ್ ಇವಾಗ ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗಿ ಇರಬೇಕು ಅಂದ್ರೆ ನಿನ್ಗಿರೋದು ಒಂದೇ ಆಪ್ಷನ್, ನಮ್ಗೆ ಎಷ್ಟು ಪವರ್ ಸಪ್ಲೈ ಮಾಡಕ್ಕಾಗೋ ಪವರ್ ಜನರೇಟ್ ಮಾಡಕ್ಕಾಗುತ್ತೋ ಅಷ್ಟು ಪವರ್ ನೀನ್ ಜನರೇಟ್ ಮಾಡ್ಬೇಕು ಬೇಗ ಅಂತ. ಆದ್ರೆ ಯಾರ್ಗೂ ನಮ್ ಹಂಗ್ರಿ, ನಂಗೆ ಫುಲ್ ಹೊಟ್ಟೆ ಸಿತಾ ಇದೆ ಅಂತ ಫುಲ್ ಎಲ್ಲ ಅಳ್ತಾ ಇದಾವೆ ಸರಿನಾ. ಇದು ನಮ್ ಡೀಲ್ ಆಗಿರ್ಲಿಲ್ಲ, ನಮ್ ಡೀಲು ನಾನು ಫುಲ್ ಎಷ್ಟು ಬೇಕಾದ್ರೂ ಶೂಟ ಮಾಡ್ಬೋದಾಗಿತ್ತು ಅಂಡ್ ನಾನು ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗ್ಬೇಕು ಅಂತ ನಮ್ ಡೀಲ್ ಇತ್ತು. ಆದ್ರೆ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದು ಅಂತ ಆಪೋಸಿಟ್ ಆಗ್ತಾ ಇದೆ ಅಂತ ಫುಲ್ ಅವಳು ಬಡ್ಕೋತಾ ಇದ್ದಾಳೆ. ಆದ್ರೆ ಗಾರ್ಲಿಂಗು ಹೇಳ್ತಾ ಇದ್ದಾನೆ, ಸಮ್ ಟೈಮ್ಸ್ ಹಿಂಗೆ ಆಗತ್ತೆ, ಸಮ್ ಟೈಮ್ಸ್ ಈ ತರ ನಾವು ಫೇಸ್ ನ ಎದುರಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಜನರೇಟ್ ಮಾಡಕ್ಕಾಗುತ್ತೋ ಪವರ್ ನ ಅಷ್ಟು ಜನರೇಟ್ ಮಾಡೋ ನಮ್ಗೆ ಇವಾಗ ಎನರ್ಜಿ ಬೇಕು ಅಂಡ್ ಫೋನ್ ಕಟ್ ಆಗುತ್ತೆ. ಸೊ ಇದಿಷ್ಟು ಮಾತಾಡ್ಬೇಕಾದ್ರೇನು ಈಮು ಇನ್ನು ಟ್ರಾನ್ಸ್ಪಾಂಡರ್ಸ್ ನಲ್ಲೇ ಇದ್ದಾನೆ, ಇನ್ನು ಲೈನಲ್ಲೇ ಇದ್ದಾನೆ ಸರಿನಾ. ಲೈನಲ್ಲಿ ಇವರೆಲ್ಲ ಏನ್ ಮಾತಾಡ್ತಿದ್ದಾನೆ ಅಂತ ಕೇಳಿಸ್ಕೊತಾ ಇದ್ದಾನೆ ಈಮು ಸರಿನಾ. ಕೇಳಿಸ್ಕೊಂಡಾದ್ಮೇಲೆ ಗಾರ್ಲಿಂಗ್ ಹೇಳ್ತಾ ಇದ್ದಾನೆ, ಒಂದಾದ್ಮೇಲೆ ಇನ್ನೊಂದು ಡಿಸಾಸ್ಟರ್ ಆಗ್ತಾನೆ ಇದೆ, ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ಮರೀಜ್ವಾಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ. ಅಂಡ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನೀಕಾ ರೀಸರ್ಫೇಸ್ಡ್ ಆದ್ಮೇಲೆ, ಇದೆಲ್ಲ ಆಗಿದ್ದು ನೀಕಾ ಅವೇಕನ್ ಆದ್ಮೇಲೆ ಅಂತ ಹೇಳ್ತಾ ಇದ್ದಾನೆ. ಸೊ ನೀಕಾ ಅವೇಕನ್ ಆದ್ಮೇಲೆ ನಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಗೆ
ಫುಲ್ ಜುಪಿಟರ್ ಅಂತ ಸೆಂಟ್ ಪೀಟರ್ ಹೇಳ್ತಾನೆ. ಸರಿ, ಈ ಗ್ರೇಟ್ ಈಮು ನೀವಂತೂ ಕ್ಯಾಸಲ್ ಪ್ಯಾಂಜಿಯಾ ಬಿಟ್ಟು ಹೋಗ್ಬೇಡಿ ದಯವಿಟ್ಟು. ನಾವು ಇಲ್ಲಿಗೆ ಇವಾಗ ನೇವಿ ಆಡ್ಮಿರಲ್ಸ್ ಮತ್ತೆ ನೇವಿ ಆಡ್ಮಿರಲ್ಸ್ ನ ಎಲ್ಬಾಫ್ಗೆ ನಿಮ್ ಬದಲು ನೇವಿ ಆಡ್ಮಿರಲ್ಸ್ ನ ಕಳಿಸ್ತೀವಿ ಎಲ್ಬಾಫ್ಗೆ ಅಂತ ಹೇಳ್ತಾ ಇದ್ದಾನೆ ಪೀಟರು. ಆದ್ರೆ ಅಂಡ್ ಅದನ್ನ ಇವಾಗ ನಮ್ಗೆ ಸೈಂಟ್ ನುಸ್ಜೂರೋ ಇವಾಗ ಅದನ್ನ ಡಿನೈ ಮಾಡ್ತಾನೆ. ಸರಿನಾ, ಇಲ್ಲ ಆ ನೇವಿ ಅಡ್ಮಿರಲ್ಸ್ಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ, ಮತ್ತೆ ಅವ್ರಿಗೆ ಇಲ್ಲೇ ಸಿಕ್ಕಾಪಟ್ಟೆ ಕೆಲಸ ಇದೆ, ಸೊ ಅವ್ರನ್ನ ಕಳ್ಸೋದಕ್ಕಾಗಲ್ಲ ಅಂತ ನೇವಿ ಇನ್ಚೂರ್ ಯಾರು ಗಂಧದಾರ ಕಳ್ಕೊಂತಾರಲ್ಲ ಅವ್ರು ಇವಾಗ ರೆಸ್ಪಾನ್ಸ್ ಮಾಡ್ತಾರೆ. ಅಂಡ್ ಇದನ್ನ ನೋಡ್ಬಿಟ್ಟು ವಾರ್ಕುರಿ ದಿ ಬೋರ್ ತರ ಇದಾನಲ್ಲ ಅವನು ವಾರ್ಕುರಿ ಇವಾಗ ರೆಸ್ಪಾನ್ಸ್ ಮಾಡ್ಬಿಟ್ಟು ಹಾಗಾದ್ರೆ ಸೆಟಲ್ ಆಗಿದೆ, ಇವಾಗ ನಾವೇ ಮತ್ತೆ ಅಲ್ಲಿಗೆ ಎಲ್ಬಾಫ್ಗೆ ಹೋಗ್ಬೇಕು ವಾಪಸ್, ನಾವೇ 5 ಎಲ್ಡರ್ಸ್ ಇವಾಗ ಗೇಟಲ್ಲಿ ಹೆಂಗ್ ಹೋಗಿದ್ರಲ್ಲ ಅದೇ ತರ ಇವಾಗ ನಾವೇ ಹೋಗ್ಬೇಕು ಖುದ್ದಾಗಿ ಇವಾಗ ಎಲ್ಬಾಫ್ಗೆ ಅಂತ ಹೇಳ್ತಾನೆ. ಅಂಡ್ ಅದನ್ನ ಹೇಳದ್ ಮುಗಿಸೋ ಅಷ್ಟೊತ್ತಿಗೆ ಈಮು ಹೇಳ್ತಾನೆ, ವಾರ್ಕುರಿ ದಿಸ್ ಇಸ್ ನೋ ಮೇರ್ ಕಾನ್ಸಿಕ್ವೆನ್ಸಸ್ ಅಂಡ್ ಆರೋಗೆನ್ಸ್, ಐಡಲ್ನೆಸ್, ಆಮೇಲೆ ನೆಗ್ಲಿಜೆನ್ಸ್, ಪ್ರೈಡ್ ದೋ ಮಸ್ಟ್ ಕೇಸ್ ಅಸೈಡ್ಸ್ ದಿಸ್ ಫೂಲಿಸ್ನೆಸ್ ಅಟ್ ಸೈಡ್ ಅಂತ ಹೇಳ್ತಾನೆ. ಸೊ ಇವಾಗ ನೀವು ಹೋಗೋದು ಯೂಸ್ ಇಲ್ಲ, ದಿಸ್ ಆಲ್ ವಾಸ್ ಇನ್ಹೆವಿಟಬಲ್, ಇದೆಲ್ಲ ಆಗ್ಲೇಬೇಕು, ಇದೆಲ್ಲ ಇಲ್ಲೇನ್ ನಡಿಬೇಕು ಅಂತ ಮುಂಚೆನೆ ಡಿಸೈಡ್ ಆಗಿದೆ. ಇವಾಗ ನಾನು ಎಲ್ಬಾಫ್ ಹೋಗಿ ಬಂದ ವಾಪಸ್ಸು ಅದೆಲ್ಲ ಮ್ಯಾಟರ್ ಆಗಲ್ಲ, ನಾವು ವರ್ಲ್ಡ್ ಗೌರ್ಮೆಂಟ್ ನ ಕಟ್ಟಿದೀವೋ ಇಲ್ವೋ ಮ್ಯಾಟರ್ ಆಗಲ್ಲ, ಆದ್ರೆ ಇವಾಗ ಇಷ್ಟು ಏನ್ ನಡಿಬೇಕೋ ಅದಂತೂ ನಡೆದೇ ನಡೆಯುತ್ತೆ, ಅದೆಲ್ಲ ಮೊದಲೇ ಏನೋ ವಿಧಿ ಅಂತ ಇರ್ತಾರಲ್ಲ ಅದೆಲ್ಲ ನಡೆದೇ ನಡಿಬೇಕು ಇತ್ತು ವಿಧಿಲಿ ಅಂತ ಹೇಳ್ತಾನೆ. ಅಂಡ್ ಇವಾಗ ನಾವು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ಸ್ ನ ನೋಡ್ತೀವಿ. ಸರಿನಾ, ಯಾಕಂದ್ರೆ ಈಮುನ ಪರ್ಸ್ಪೆಕ್ಟಿವ್ ಮತ್ತೆ ಈಮುನೇ ಖುದ್ದಾಗಿ ಹೇಳಿರುವಂತ ಪರ್ಸ್ಪೆಕ್ಟಿವ್ ನ ನಾವು ನೋಡ್ತೀವಿ. ಸೊ ಅದನ್ನ ನಾನು ಡಿಫ್ರೆಂಟ್ ಆಗಿ ಹೇಳ್ತೀನಿ. ಸರಿನಾ, ಅಂಡ್ ನೆಕ್ಸ್ಟ್ ನಾವು ಫಸ್ಟ್ ನೋಡೋದು ಆಶ್ಚರ್ಯ ಆಗಿದ್ದು ರಾಕ್ಸ್ ಡಿಸಬೆಕ್ ನ ಫ್ಲಾಶ್ ಬ್ಯಾಕ್. ಅಂಡ್ ಅವ್ನು ರಾಕ್ಸ್ ಡಿಸಬೆಕ್ ನ ಯಾವ ಫ್ಲಾಶ್ ಬ್ಯಾಕ್ ಅಂದ್ರೆ ರಾಕ್ಸ್ ಡಿಸಬೆಕ್ ಹೇಳಿದ್ದ ಐ ವಿಲ್ ಬಿ ಬ್ಯಾಕ್ ಅಂತ, ಅಂದ್ರೆ ನಾನು ಮತ್ತೆ ವಾಪಸ್ ಬರ್ತೀನಿ, ನಿನ್ನ ಎದುರಿಸ್ತೀನಿ ಅಂತ ರಾಕ್ಸ್ ಡಿಸಬೆಕ್ ಹೇಳಿದ್ದ. ಅದನ್ನ ನೆನ್ಸ್ಕೊಳ್ತಾನೆ ಈಮು ಫಸ್ಟ್ ಪ್ಯಾನಲ್ಲೇ ಅದು. ಸರಿನಾ, ನೆಕ್ಸ್ಟ್ ನಾವು ನೋಡ್ತೀವಿ ಗೋಲ್ಡ್ ಡಿ ರಾಜರ್ ಅವನ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಅವನು ಎಲ್ಲರಿಗೂ 1 ಪೀಸ್ ಇದೆ ನೀವೇ ಹೋಗಿ ಹುಡುಕಿ ಸೀಕ್ ಇಟ್ ಔಟ್ ಅಂತ ಹೇಳಿದ್ನಲ್ಲ ಅದನ್ನ ನೋಡ್ತೀವಿ. ಅದು 2ನೇ ಫ್ಲಾಶ್ ಬ್ಯಾಕ್ ನೆನ್ಸ್ಕೊಂಡಿತ್ತು. ಸರಿನಾ, ಅಂದ್ರೆ ಇದೆಲ್ಲ ಘಟನೆಗಳು ಆಗಿದ್ದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಅವನ ಪರ್ಸ್ಪೆಕ್ಟಿವ್. ಸರಿನಾ, ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಶಿರಹುಷಿ ದ ಮರ್ಮೇಡ್ ಪ್ರಿನ್ಸೆಸ್ ಹುಟ್ಟಿದ್ದು ಅಂತ ಅವನಿಗೆ ವಿಷಯ ಗೊತ್ತಾಗುತ್ತೆ. ಓ, ಮರ್ಮೇಡ್ ಪ್ರಿನ್ಸೆಸ್ ಹುಟ್ಟಿದ್ಲಾ ಇಷ್ಟು ವರ್ಷಗಳಾದ್ಮೇಲೆ ಅಂತ. ಅಂದ್ರೆ ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ಏನ್ ಪ್ಯಾಟರ್ನ್ ಆಗ್ತಾ ಇದೆಯೋ ಅದೆಲ್ಲ ಅವನಿಗೆ ಅರ್ಥ ಆಗ್ತಾ ಇದೆ. ಓ, ಇದೆಲ್ಲ ಡೆಸ್ಟ್ರಾಯ್ ನನಗೆ ಫುಲ್ ಆಪೋಸಿಟ್ ಆಗಿ ಆಗ್ತಾ ಇದೆ ಇದೆಲ್ಲ ಒಂದಾದ್ಮೇಲೆ ಒಂದು ಅಂತ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಶಾಂಕ್ಸ್ ಡೆವಿಲ್ ಫ್ರೂಟ್ ನ ಕದ್ದಿರೋದು. ಸಣ್ಣ ಆಬ್ವಿಯಸ್ಲಿ ನೀಕಾ ಫ್ರೂಟ್ ನ ಅವನು ಹೂಸ್ ಶಿಪ್ ಇದ್ದ ಕದ್ನಲ್ಲ ಆ ಫ್ಲಾಶ್ ಮ್ಯಾನ್. ಓ, ಡೆವಿಲ್ ಫ್ರೂಟ್ ಸ್ಟೋಲ್ ಆಯ್ತು, ಡೆವಿಲ್ ಫ್ರೂಟ್ ನ ಯಾರೋ ಕದ್ಬಿಟ್ರು ಅಂತ ನಾವು ಶಾಂಕ್ಸ್ ಅಂತ ಗೊತ್ತಾಯ್ತಲ್ಲ ಅದನ್ನ ನಾವು ನೋಡ್ತೀವಿ. ಅದು ಇವಾಗ ಈ ಮೂಗೆಲ್ಲ ಹೇಳ್ತಾ ಇರೋದು. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಹೆರಾಲ್ಡ್. ಎಲ್ಬಾಫ್ ಅಲ್ಲಿ ಏನೋ ವಿಚಿತ್ರವಾಗಿ ಅನ್ಲರ್ಕಿಂಗ್ ಏನೋ ನಡೀತಾ ಇದೆ ಎಲ್ಬಾಫ್ ಅಲ್ಲಿ ಅನ್ನೋ ವಿಚಾರ ಈ ಮೂಗೆ ಗೊತ್ತಾಗಿರೋ ವಿಚಾರ. ಸರಿನಾ, ಸೊ ಇದಾದ್ಮೇಲೆ ಇದೆಲ್ಲ ವಿಷಯಗಳು ಈ ಮೂಗೆ ಎಲ್ಲ ಹೇಳ್ತಾ ಇರೋದು. ಸರಿನಾ, ಈ ಮೂಗ್ ನಿಂತ್ಕೊಂಡಿದ್ದಾರೆ ಅವ್ರಿಗೆಲ್ಲ ವಿಷಯಗಳು ಅವ್ನು ನಿಂತ್ಕೊಂಡು ಹೇಳ್ತಾ ಇರೋ ತರ ಇದು. ನೆಕ್ಸ್ಟ್ ನಾವು ನೋಡ್ತೀವಿ ಲೋಕಿ ಅವನು ಫುಲ್ ಅವರಪ್ಪ ಯಾರಿಂದ ಸತ್ತೋದು ವರ್ಲ್ಡ್ ಗೌರ್ಮೆಂಟ್ ಸತ್ತೋದ್ರು ಅಂತ ಗೊತ್ತಾಗಿದ ತಕ್ಷಣ ಅವನು ಸೀಸ್ಗೆ ಬರ್ತಾನೆ, ಸಮುದ್ರಕ್ಕೆ ಬಂದ್ಬಿಟ್ಟು ಒಂಥರ ಫಾಗ್ ಅಲ್ಲಿ ತುಂಬಿಕೊಂಡಿರ್ತಾನೆ. ಅವ್ನು ಫಾಗ್ ಇಂದ ಆಚೆ ಬಂದಿದ ತಕ್ಷಣ ಫುಲ್ ಎಲ್ಲ ವರ್ಲ್ಡ್ ಗೌರ್ಮೆಂಟ್ ಮತ್ತೆ ನೇವಿ ಶಿಪ್ಸ್ ನೆಲ್ಲ ಧ್ವಂಸ ಮಾಡ್ತಿದ್ದ. ಅದು ಲೋಕಿ ಹೆರಾಲ್ಡ್ ನ ಸನ್ ಅಂತ ಈ ಮೂಗೆ ಹೇಳ್ತಾ ಇದ್ದಾರೆ. ಸರಿನಾ, ಇದು ಫ್ಲಾಶ್ ಬ್ಯಾಕ್. ಅಂಡ್ ನೆಕ್ಸ್ಟ್ ನಾವು ಮರೀನ್ ಫೋರ್ಡ್ ಗೆ ಶಿಫ್ಟ್ ಆಗ್ತೀವಿ. ಮರೀನ್ ಫೋರ್ಡ್ ಅಲ್ಲಿ ಎಡ್ವರ್ಡ್ ನ್ಯೂಗೇಟ್ ವೈಟ್ ಬಿಯರ್ಡ್ ನ ನೋಡ್ತೀವಿ. ಅವನು 1 ಪೀಸ್ ರಿಯಲ್ ಅಂತ ಹೇಳಿದ್ದು. ಅಂಡ್ ಇವಾಗ ಈಮು ಪರ್ಸ್ಪೆಕ್ಟಿವ್ ಈಮು ಹೇಳ್ತಾ ಇರೋದು. ಸರಿನಾ, ಇಲ್ಲಿಂದ ಈಮು ಹೇಳ್ತಾ ಇರೋದು. ಅವನಿಗೆ ಈಮುಗೆ ಆಶ್ಚರ್ಯ ಅನಿಸ್ತಾ ಇದೆ, ವೈಟ್ ಬಿಯರ್ಡ್ ಯಾಕೆ ಈ ಚಿಕ್ಕ ಹುಡುಗನ ಕಾಪಾಡ್ತಿದ್ದಾನೆ ಅಂತ. ಅವನಿಗೆ ಈಮುಗೆ ಶಾಕ್ ಆಗ್ತದೆ, ಈ ವೈಟ್ ಬಿಯರ್ಡ್ ಯಾಕೆ ಹಿಂಗೆ ಇವನ್ನ ಈ ಚಿಕ್ಕ ಹುಡುಗನ ಕಾಪಾಡ್ತಿದ್ದಾನೆ. ಅಂಡ್ ಯಾರದು ಮಂಕಿ ಡಿ ಲೂಫಿ ಅಂತ ಅವನಿಗೆ ಫಸ್ಟ್ ತಲೆಗೆ ಬಂದಿದ್ದು, ಯಾರದು ಮಂಕಿ ಡಿ ಲೂಫಿ. ಅಂಡ್ ಇನ್ನೊಬ್ಬ ಅವನು ಯಾರು ಮಾರ್ಷಲ್ ಡಿ ಟೀಚ್ ಅಂತ ಅವನು ಫುಲ್ ಹೇಳಕ್ ಅನ್ಕೋತಾ ಇದ್ದಾನೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ನೆಫಟಾರಿ ಡಿ ಲಿಲಿ. ಹೌದು, ನೆಫಟಾರಿ ಡಿ ಲಿಲಿನ ಅಂದ್ರೆ ಕೋಬ್ರಾನ ನೋಡ್ತೀವಿ ನಾವು. ಕೋಬ್ರಾನ ಫುಲ್ ಫಸ್ಟ್ ಟೈಮ್ ಅವರು ಮರಿಸೋದ್ರಲ್ಲಿ ಬಂದಾಗ ಅವನಿಗೂ ಫುಲ್ ಶಾಕ್ ಆಗಿತ್ತು. ನೆರೋನಾ ಈಮು ಈ ಹೆಸರನ್ನೆಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಅವನು ಫುಲ್ ಶಾಕ್ ಆಗಿದ್ದಾಗ ಆ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಅಂಡ್ ಅವ್ನಿಗೆ ಹೇಳ್ತಾ ಇದ್ದಾನೆ, ಜಾಯ್ ಬಾಯ್, ಡೇವಿಡ್ ಡಿ ಜಾನ್ಸ್ ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇದ್ರು. ಅಂಡ್ ಇವರೆಲ್ಲ ನನಗೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ, ಇವರಿಂದಾನೇ ನನ್ಗೆ ಹಿಂಗೆಲ್ಲ ಆಗಿದ್ದು, ಇನ್ನೂ ಯಾಕೆ ನನ್ಗೆ ತಲೆ ತಿಂತಾ ಇದ್ದೀರಾ ಅಂತ ಫುಲ್ ಅವ್ನು ನೆನೆಸ್ಕೊತಿದ್ದಾನೆ. ವಿಲ್ ದೋ ಕೀಪ್ ಮೇಕ್ಸ್ ಮೂವ್ ಸಫರ್, ಇವರಿಂದಾನೇ ಮೂವ್ ಎಲ್ಲ ಸಫರ್ ಅಂದ್ರೆ ನಾನು ಸಫರ್ ಆಗ್ತಾ ಇರೋದು ಅಂತ ಹೇಳ್ತಾನೆ. ಅಂಡ್ ರಿಟ್ರೀವ್ ವಿವಿ,
ವಿವಿನ ರಿಟ್ರೀವ್ ಮಾಡಿ ಕರ್ಕೊಂಬನ್ನಿ ಅಂತ ಹೇಳಿದ್ದು. ಇಷ್ಟೆಲ್ಲ ನೆನ್ಸ್ಕೊಂಡಾದ್ಮೇಲೆ ಇಟ್ ವಾಸ್ ಆಲ್ ಸೆಟ್ ಇನ್ ಟು ಮೋಷನ್ ಲಾಂಗ್ ಎಗೋ. ಇದೆಲ್ಲ ತುಂಬಾ ಲಾಂಗ್ ಎಗೋನೆ ಎಲ್ಲ ಫುಲ್ ಸೆಟ್ ಆಗಿತ್ತು. ಏನೇನ್ ನಡಿಬೇಕು ಅಂತ ಫುಲ್ ಸೆಟ್ ಆಗಿತ್ತೆ. ಇವಾಗ ಅದನ್ನ ಚೇಂಜ್ ಮಾಡೋದಿಕ್ಕೆ ಆಗಲ್ಲ ಅಂತ ಗ್ರೇಟ್ ಈಮು ಅಂತೆಲ್ಲ ಫುಲ್ ಎಲ್ಲ ಶಾಕ್ ಮಾಡ್ತಾರೆ. ದ ಹೋಲಿ ಲ್ಯಾಂಡ್ ಶೆಲ್ ಬಿ ಲೆಫ್ಟ್ ಇನ್ ದೋಸ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ನಾನು ಇಲ್ದೆ ಇವಾಗ ಹೋಲಿ ಲ್ಯಾಂಡ್ ನ ನಡೆಸಬೇಕು ಅಂತ ಹೇಳ್ತಾನೆ. ಗ್ರೇಟ್ ಈಮು, ಇಫ್ ಯು ಗೋ ದೇರ್ ವುಡ್ ಬಿ ಎ ಸರ್ಫೇಸ್ ರೆಲ್ಮ್ ಡಾಟ್. ಇದೇ ನಮ್ಗೆ ತರೈತೆ ನಮ್ದು. ಗ್ರೇಟ್ ಈಮು, ನೀವು ಅಕಸ್ಮಾತ್ ಸರ್ಫೇಸ್ ಲೆವೆಲ್ಗೆ ಏನಾದ್ರು ಹೋದ್ರೆ ಡಾಟ್ ಏನು ಅಂತ ಗೊತ್ತಿಲ್ಲ. ಸೊ ಚಾಪ್ಟರ್ ಇದೇ ತರ ಮಾಡಿದ್ರು, ಈ ಚಾಪ್ಟರ್ ಸೇಮ್ ಈ ತರ ಮಾಡ್ತಾ ಇದಾರೆ. ಅಕಸ್ಮಾತ್ ನೀವು ಸರ್ಫೇಸ್ ಲೆವೆಲ್ಗೆ ಹೋದ್ರೆ, ಲೋವರ್ ರೆಲ್ಮ್ಗೆ ಹೋದ್ರೆ ಡಾಟ್ ಏನಾಗತ್ತೆ ಗೊತ್ತಿಲ್ಲ, ಅದೇನೋ ಒಂದಾಗತ್ತೆ, ಸರಿನಾ? ಅಂಡ್ ಇವಾಗ ನಾವು 5 ಎಲ್ಡರ್ಸ್ ನ ನೋಡ್ತೀವಿ ಹತ್ರದಿಂದ ಕ್ಲೋಸ್ ಅಪ್ ಇಂದ. ಅಂಡ್ ಒಬ್ಬೊಬ್ಬರು ರಿಯಾಕ್ಷನ್ ಒಂದೊಂದರ ಇದೆ. ಅಂಡ್ ಇದು ಫಸ್ಟ್ ಟೈಮ್ ಅಲ್ಲ ಈಮು ಹೋಗ್ತಾ ಇರೋದು ಇವ್ರನ್ನೆಲ್ಲ ಬಿಟ್ಟು ಅಂತ. ಇದು ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಒಬ್ಬೊಬ್ರು ರಿಯಾಕ್ಷನ್ ಕೂಡ ಡಿಫ್ರೆಂಟ್ ಆಗಿದೆ. ಅಂಡ್ ಇದೆಲ್ಲ ಇವಾಗ ನೀವು ಯೋಚನೆ ಮಾಡಿ ಸುಮ್ನೆ. ಇವಾಗ ಅದು ಒಬ್ರು ಜುಪಿಟರ್ ಒಂಥರ ಅವಲ್ ತರ ಇರ್ತಾನಲ್ಲ, ಅವನ್ ಫೇಸ್ ಬಂದ್ಬಿಟ್ಟು ಒಂಥರ ಫುಲ್ ಟೆರಿಫೈಡ್ ಆಗಿದೆ. ಈಮು ಹೋಗ್ತಾ ಇದಾರೆ, ನಮ್ಮನ್ನೆಲ್ಲ ಬಿಟ್ಟು ಕ್ಯಾಸಲ್ ಪ್ಯಾಂಜಿಯಾ ಬಿಟ್ಟು ಹೋಗ್ತಾ ಇದಾರೆ ಅಂತ ಫುಲ್ ಅವ್ನು ಎದುರ್ಕೊಂಡ್ಬಿಟ್ಟಿದ್ದಾನೆ. ಸೊ ಎದುರ್ಕೊಂಡಿದ್ದಾನೆ ಅಂದ್ರೆ ಈ ತರ ಮುಂಚೆನೂ ಆಗಿದೆ. ಅಂಡ್ ಮುಂಚೆ ಏನೋ ಟೆರಿಫೈ ಆಗಿದೆ, ಏನೋ ದೊಡ್ಡದಾಗ ಕ್ರೇಜಿಯಾಗಿ ಆಗಿದೆ. ಅದಕ್ಕೋಸ್ಕರ ಇವ್ರಿಗೆಲ್ಲ ಭಯ ಆಗ್ತದೆ. ಫಸ್ಟ್ ನಾವು ನೋಡ್ತೀವಿ ಗಾರ್ಲಿಂಗ್ ರಿಯಾಕ್ಷನ್ ನ. ಇದು ನಮ್ಮ ಅಥಾರಿಟಿಲಿ ಇಲ್ಲ ಕ್ವಶನ್ ಮಾಡೋದಕ್ಕೆ, ನಾವು ಈ ಮುಗೆ ಕ್ವಶನ್ ಮಾಡೋ ಅಥಾರಿಟಿಲಿ ಇಲ್ಲ, ಅವ್ರಿಗೆ ಏನ್ ಇಷ್ಟನೋ ಅವ್ರು ಮಾಡ್ತಾರೆ ಅಂತ ಫಸ್ಟ್ ಹೇಳ್ತದಾನೆ ಗಾರ್ಲಿಂಗು. ಅಂಡ್ ನೆಕ್ಸ್ಟ್ ನೋಡ್ತಾರೆ ಬಟ್ ಅಂತ ಅವ್ನು ಫುಲ್ ಶಾಕ್ ಆಗಿದ್ದಾನೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ವಾರ್ಕುರಿ ರಿಯಾಕ್ಷನ್. ವಾರ್ಕುರಿ ಏನ್ ಮಾಡ್ತಾನೆ, ಗ್ರೇಟ್ ಈಮು, ಇಫ್ ಯು ಲೀವ್ ದಿಸ್ ಕ್ಯಾಸಲ್, ನೀವು ಈ ಅರಮನೆನ ಬಿಟ್ಟು ಹೋದ್ರೆ ಡಾಟ್ ಏನಾಗುತ್ತೆ ಹೇಳಿ ಪ್ಲೀಸ್, ಸರಿನಾ? ಅಕಸ್ಮಾತ್ ನೀವು ಈ ಅರಮನೆನ ಬಿಟ್ಟು ಹೋದ್ರೆ ಏನೋ ಆಗುತ್ತೆ ಫುಲ್ ಅಂತ ಅವನು ಶಾಕ್ ಆಗಿದ್ದಾನೆ, ಸರಿನಾ? ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ನುಸ್ಜುರೋನ. ಅವನು ಹೇಳ್ತಾನೆ, ಇಟ್ ಈಸ್ ನಾಟ್ ಅವರ್ ಪ್ಲೇಸ್ ಟು ಕ್ವಶನ್ ದಿಸ್. ಇದನ್ನ ನಾವು ಕ್ವಶನ್ ಮಾಡೋಷ್ಟು ಲೆವೆಲ್ ನಾವು ಇನ್ನೂ ಬಂದಿಲ್ಲ ಅಂತ ಅವನು ಫುಲ್ ನುಸ್ಜುರೋ ಹೇಳ್ತಾನೆ. ಅಂಡ್ ಲಾಸ್ಟ್ ನಾವು ಜುಪಿಟರ್ ನ ರಿಯಾಕ್ಷನ್ ನೋಡ್ತೀವಿ. ದ ಗ್ರೇಟ್ ಒನ್ ಈಸ್ ಫುಲ್ಲಿ ಅವೇರ್ ಆಫ್ ದ ಕಾನ್ಸಿಕ್ವೆನ್ಸಸ್. ಗ್ರೇಟ್ ಒನ್ ಅಂದ್ರೆ ಈ ಮುಗೆ ಗೊತ್ತಿದೆ ಏನಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅವ್ರು ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ನಾವು ಕ್ವಶನ್ ಮಾಡಬಾರ್ದು ಅಂತ ಫುಲ್ ಅವ್ನು ಹೇಳ್ತಾನೆ. ಸೊ ಇದೆಲ್ಲ ನಾವು ನೋಡ್ಕೊಂಡ್ ಬಂದಿರೋದು ಆಬ್ವಿಯಸ್ಲಿ ಎಲ್ಲಾ 5 ಎಲ್ಡರ್ಸ್ಗೂ ಕೂಡ ಒಂದೊಂದು ರ್ಯಾಂಕ್ಸ್ ಇದೆ ಸರಿನಾ. ಸ್ಯಾಟರ್ನ್ಗೆ ನಾವು ಟ್ರಾನ್ಸ್ಫಾರ್ಮ್ ಆದಾಗ ಅವನ ಪ್ಯಾಂಟಾಗ್ರಾಮ್ ಅಲ್ಲಿ ಅವನಿಗೆ 5 ಅಂತ ಬಂದಿತ್ತು. ಸೊ ಅವನು 5 ನಂಬರ್ 5 ಸ್ಯಾಟರ್ನ್ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಸ್ಯಾಟರ್ನ್ ಸತ್ತಿರೋದ್ರಿಂದ ಇವಾಗ ಗಾರ್ಲಿಂಗ್ ನಂಬರ್ 5, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಇವನ ಹೆಸರು ಮರ್ತೋಗಿದ್ದೀನಿ ನಾನು, ಒಂಥರ ಈಗಲ್ ತರ ಟ್ರಾನ್ಸ್ಫಾರ್ಮ್ ಆಯ್ತಾನಲ್ಲ, ಅವನ್ ಬಂದ್ಬಿಟ್ಟು ನಂಬರ್ 4, ಸರಿನಾ? ಅಂಡ್ ನೆಕ್ಸ್ಟ್ ವಾರ್ಕುರಿ ಬಂದ್ಬಿಟ್ಟು ನಂಬರ್ 3. ಅಂಡ್ ನೆಕ್ಸ್ಟ್ ನಂಬರ್ 2 ಬಂದ್ಬಿಟ್ಟು ನುಸ್ಜುರೋ, ಅವನ್ ನಂಬರ್ 2. ಅಂಡ್ ಲಾಸ್ಟ್ ಅಲ್ಲಿ ಪೀಟರ್ ಬಂದ್ಬಿಟ್ಟು ನಂಬರ್ 1. ಸೊ ಇವರೆಲ್ಲ ಈ ಜೊತೆಗೆ ಸೇರ್ಕೊಂಡಿರೋದು ಕೂಡ ಇದೇ ಆರ್ಡರ್ ಅಲ್ಲಿ ಅಂತ ಅನ್ಸುತ್ತೆ. ಪೀಟರ್ ಫಸ್ಟ್ ಸೇರ್ಕೊಂಡಿದ್ದು, ಅದಕ್ಕೋಸ್ಕರ ಅವ್ನಿಗೆ ಫುಲ್ ಎಲ್ಲ ಅವೇರ್ ಇದೆ. ಈಮು ಏನೇ ಮಾಡಿದ್ರು ಎಲ್ಲ ಒಳ್ಳೇದಕ್ಕೆ ಆಗುತ್ತೆ, ಎಲ್ಲ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಅವ್ನಿಗೆ ಗೊತ್ತು. ಅಂಡ್ ನೆಕ್ಸ್ಟ್ ನುಸ್ಜುರೋ ಕೂಡ ಫುಲ್ ಜಾಬ್ ಮಾಡಿ ಸೆಟಲ್ ಆಗಿದ್ದಾನೆ, ಅವ್ನಿಗೆ ಟೆನ್ಷನ್ ಇಲ್ಲ ಏನಿಲ್ಲ. ಅಂಡ್ ನೆಕ್ಸ್ಟ್ ವಾರ್ಕುರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಸರಿನಾ? ವಾರ್ಕುರಿಗೆ ನೀವು ಕ್ಯಾಸಲ್ ಬಿಟ್ಟು ಹೋಗ್ಬಿಟ್ರೆ ಏನೋ ದೊಡ್ಡದಾಗುತ್ತೆ ಅಂತ ಅವ್ನು ಫುಲ್ ಇಟ್ಕೊಂಡಿದ್ದಾನೆ. ಅಂಡ್ ಇವನಂತೂ ಅವಲ್ಗೆ ಅಂತೂ ಫುಲ್ ಟೆರಿಫೈ ಆಗ್ಬಿಟ್ಟಿದ್ದಾನೆ, ಸರಿನಾ? ಅವನಂತೂ ನೀವು ಹೋಗ್ಬೇಡಿ ಅಂತ ಫುಲ್ ಎಲ್ಲ ಹೇಳ್ತಿದ್ದಾನೆ. ಅಂಡ್ ನೆಕ್ಸ್ಟ್ ಸೆಂಟ್ ಗಾರ್ಲಿಂಗ್ ಕೂಡ ಅಷ್ಟೊಂದೇನು ಎದುರ್ಕೊಟ್ಟಿಲ್ಲ, ಬಟ್ ಅವನು ಕ್ಯಾಶುವಲ್ ಆಗಿ ಇದ್ದಾನೆ, ಸರಿನಾ? ಸೊ ಇದಿಷ್ಟು ಆಗಿತ್ತು. ನೋ ಒನ್ ಕ್ಯಾನ್ ಸ್ಟಾಪ್ ದೆಮ್, ಅವ್ರನ್ನ ತಡೆಯೋದಿಕ್ಕೆ ಆಗಲ್ಲ ನನ್ ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ಕ್ಯಾಸಲ್ ಪ್ಯಾಂಜಿಯಾ ಬಿಟ್ಟು ಫಸ್ಟ್ ಟೈಮ್ ಈಮು ನಮ್ಮ ಕಂಡಂಗೆ ಹೋಗ್ತಾ ಇದ್ದಾನೆ. ಫುಲ್ ಅವನ್ ಕೆಳಗಡೆ ಒಂದು ದೊಡ್ಡ ಅಬೆಸ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಅಂಡ್ ಪುಫ್, ಈಮು ಗಾನ್. ಈಮು ಹೋಗ್ತಾರೆ ಕ್ಯಾಸಲ್ ಪ್ಯಾಂಜಿಯಾ ಇಂದ. ಅಂಡ್ ನೆಕ್ಸ್ಟ್ ನಾವು ಎಲ್ಬಾಫ್ ಶಿಫ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಇವಾಗ ನ್ಯೂ ವರ್ಲ್ಡ್ ಅಲ್ಲಿರೋ ಎಲ್ಬಾಫ್ಗೆ ಹೈರುದ್ದೀನ್ ಸ್ಟ್ಯಾನ್ಸನ್ ಬೇಗ ನೋಡಿ ಅಂತ ಗರ್ಡ್ ಓಡ್ಬಿಡ್ತಾಳೆ, ಸರಿನಾ? ಗರ್ಡ್ ಓಡ್ಬಿಡ್ತಾಳೆ. ಓಡ್ ಬಂದು ಅವಳಿಗೆ ಏನೋ ತೋರಿಸ್ತಾ ಇದ್ದಾರೆ, ಸರಿನಾ? ಸನ್ರಲ್ ಮಲ್ಲಿ ಇದೆಲ್ಲ ನಡೀತಾ ಇರೋದು ತೋರಿಸ್ತಾಳೆ. ಹೇ, ಚೆಕ್ ಇಟ್ ಔಟ್, ದಿಸ್ ಡಿಮನ್ ವಾಸ್ ಟರ್ನಿಂಗ್ ಇಂಟು ಹಿಮ್ಸೆಲ್ಫ್ ಇನ್ ಎ ಬ್ಯಾಕ್ ಟುಗೆದರ್ ಅಗೇನ್. ಗರ್ಡು ಓಡ್ ಬಂದ್ಬಿಟ್ಟು ನಾವು ಚಾಪ್ಟರ್ ಎಲ್ಲ ನೋಡಿದ್ವಿ, ಸಮರ್ಸು ಮತ್ತೆ ಅವನ ಬಾಡಿನ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ, ಅವನ ಫೇಸ್ ನೆಲ್ಲ ಜಾಯಿನ್ ಮಾಡ್ಕೊಂಡಿದ್ದ. ಇವಾಗ್ಲೂ ಅಷ್ಟೇ ಅವನ ಬಾಡಿನ ಇನ್ನೇನ್ ಜಾಯಿನ್ ಮಾಡ್ಕೋಬೇಕು ಅಷ್ಟರಲ್ಲಿ ಗರ್ಡ್ ನ್ಯೂ ಜೈಂಟ್ ವಾರಿಯರ್ ನ ಪೈರೇಟ್ಸ್ ನ ಡಾಕ್ಟರ್ ಬಂದ್ಬಿಟ್ಟು ಗರ್ಡ್ ಅವಳು
ಇಬ್ರು ಎರಡು ಸ್ಯಾಟರ್ನ ಒಂದು ಕಾಲು ಒಂದು ಫುಲ್ ತಲೆ ಪಾರ್ಟ್ಸ್ ನ ಇಟ್ಕೊಂಡ್ಬಿಟ್ಟು ಅವಳು ಜಾಯ್ನ್ ಆಗಕ್ ಬಿಡ್ತಿಲ್ಲ ಸರಿನಾ. ಫುಲ್ ಅವಳು ಎರಡು ಸಪರೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಸರಿನಾ. ಇದು ಹೈರುದ್ದೀನ್ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಫುಲ್ ಸ್ಯಾಟರ್ನ ತೋರ್ಸಕ್ ಬಂದಿದ್ದಾಳೆ. ಅಂಡ್ ಅವಳು ಅವ್ನು ಹಿಡ್ಕೊಂಡು ಆಡಾಡ್ತಿದ್ದಾಳೆ. ಅದೊಂಥರ ಮ್ಯಾಗ್ನೆಟ್ಸ್ ತರ ಇದೆ ಸರಿನಾ ಸ್ಯಾಟರ್ನ ಬಾಡಿ. ಅವ್ನು ರಿಜನರೇಟ್ ಆಗ್ಬೇಕಲ್ಲ, ಫುಲ್ ಎರಡು ಅವ್ನ ಬಾಡಿ ಜಾಯ್ನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ಕಡೆ ಅವ್ನ ಕಾಲ್ ಪಾರ್ಟ್ಸ್, ಈ ಕಡೆ ಫುಲ್ ತಲೆ ಪಾರ್ಟ್ಸ್ ಇಟ್ಕೊಂಡ್ಬಿಟ್ಟು ಇನ್ನೇನ್ ಹತ್ರ ತಗೊಂಡ್ಬಂತಿದ್ದಾಳೆ. ಅಂಡ್ ಅವ್ರ ಬಾಡಿ ಫುಲ್ ಮ್ಯಾಗ್ನೆಟ್ಸ್ ತರ ಅಂಟ್ಕೊಳಕ್ ಟ್ರೈ ಮಾಡ್ತಿದ್ದೆ. ನನಗೆ ಪಟ್ಟದಂಗೆ ಬೇರೆ ಮಾಡ್ಬಿಡ್ತಾಳೆ, ಈ ತರ ಆಡ್ತಿದ್ದಾಳೆ. ಅಂಡ್ ಇದನ್ನ ಮಾಡಿದ ತಕ್ಷಣ ಸ್ಯಾಟರ್ನ್ಗೆ ಸಮ್ಮರ್ಸ್ಗೆ ಫುಲ್ ಕೋಪ ಬರುತ್ತೆ. ಹೇಯ್, ನಿನ್ನ ಹೆಸರು ಗರ್ಡ್ ಅಲ್ವಾ, ನಾನು ನಿನ್ನ ಹೆಸರು ನೆನ್ಪಿಟ್ಕೊಂಡಿರ್ತೀನಿ. ನನಗಿದೇನಲ್ಲ ಫುಲ್ ಸ್ಯಾಟರ್ನ್ ಎಲ್ಲ ಫುಲ್ ಜಾಯ್ನ್ ಆಗ್ಬಿಟ್ಟು ನಾನು ರಿಕವರಿ ಆಗ್ಲಿ, ನಿನ್ನ ಮಾತ್ರ ಸಿಕ್ಕಾಪಟ್ಟೆ ಕ್ರೂರವಾಗಿ ಸಾಯಿಸ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ ಸರಿನಾ. ಅಂಡ್ ನನಗನ್ಸುತ್ತೆ ಸಮ್ಮರ್ಸ್ ಆಬ್ವಿಯಸ್ಲಿ ಅವನ ಡೆವಿಲ್ ಫ್ರೂಟ್ ಪವರ್ ನ ಯೂಸ್ ಮಾಡ್ಬೇಕಿತ್ತು ಇಲ್ಲಿ ಅಂತ. ಯಾಕಂದ್ರೆ ಅವಳು ಗರ್ಡ್ ಎರಡು ಕೈ ಹಿಡ್ಕೊಂಡಿರೋದ್ರಿಂದ ಅವ್ನ ಬಾಡಿ ಪೂರ್ತಿ ಫುಲ್ ತೋನ್ಸು, ಅವ್ನ ಮುಳುಗಳನ್ನ ಬೆಳೆಸ್ಕೊಂಡಿದ್ರೆ ಅವ್ಳು ಬಿಟ್ಬಿಟ್ರು ಅವಳು. ಸೊ ಇದು ಯಾಕೆ ಡೆವಿಲ್ ಫ್ರೂಟ್ ವರ್ಕ್ ಆಗ್ತಿಲ್ಲ ಇನ್ನ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಫುಲ್ ರಿಜನರೇಟ್ ಆದ್ರೇನೆ ಬಾಡಿ ಪೂರ್ತಿ ಅವಾಗ ಡೆವಿಲ್ ಫ್ರೂಟ್ ಯೂಸ್ ಮಾಡೋದು ಅಂತ ಅನ್ಸುತ್ತೆ. ಅಂಡ್ ನೆಕ್ಸ್ಟ್ ನಮ್ಗೆ ಗೋಲ್ಡ್ ಬರ್ಗ್ ನ ತೋರಿಸ್ತಾರೆ. ಗೋಲ್ಡ್ ಬರ್ಗು ಸಮ್ಮರ್ಸ್ ನ ಹಾರ್ಟ್ ನ ಇಟ್ಕೊಂಡಿದ್ದಾನೆ. ಸಮ್ಮರ್ಸ್ ನ ಹಾರ್ಟ್ ನ ಇಟ್ಕೊಂಡು ತೋರಿಸ್ತಾನೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ದೆ ಇದೊಂಥರ ಹಾರ್ಟ್ ತರ ಸೌಂಡ್ ಆಗ್ತಿದೆ ನೋಡಿ ಇಲ್ಲಿ ಅಂತ ತೋರಿಸ್ತಾರೆ. ಅಂಡ್ ನಮಗ್ ಗೊತ್ತಾಗುತ್ತೆ ಅದು ಸ್ಟೀಲ್ ಹಾರ್ಟ್ ಅಂತ. ಸೊ ನಮ್ಗೆ ಓ ಚಾಪ್ಟರ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದು ಸ್ಟೀಲ್ ಹಾರ್ಟಾ ಇಲ್ಲ ಹಾರ್ಟ್ ಶೇಪ್ ಇರುವಂತ ಬೇರೆ ಯಾವ್ದಾರ ಮೆಟೀರಿಯಲ್ ಅಂತ. ಸೊ ಇದು ನಮ್ಗೆ ಕನ್ಫರ್ಮ್ ಆಗುತ್ತೆ ಅದು ಸ್ಟೀಲ್ ಹಾರ್ಟ್, ಸ್ಟೀಲ್ ಮೆಟಲ್ ಇರುವಂತ ಮಾಡಿರುವಂತ ಹಾರ್ಟ್ ಅಂತ. ಇವಾಗ ಝೋರೋ ನೋಡ್ಬಿಟ್ಟು ಅದನ್ನ ಅಷ್ಟು ಕನ್ಫರ್ಮ್ ಒಂಥರ ಕ್ಯೂರಿಯಸ್ ಆಗಿ ಕೇಳ್ತಾನೆ. ಸ್ಟೀಲ್ ಹಾರ್ಟ್, ಅಕಸ್ಮಾತ್ ಇದನ್ನ ನಾನು ಏನಾರ ಡೆಸ್ಟ್ರಾಯ್ ಮಾಡ್ಬಿಟ್ರೆ ಇವನು ಮತ್ತೆ ರೀಜನರೇಟ್ ಆಗ್ತಾನ ಅಂತ ಕೇಳ್ತಾನೆ. ಅಂಡ್ ಇದನ್ನ ಕೇಳಿದ ತಕ್ಷಣ ಸಮ್ಮರ್ಸ್ ನ ಮುಖ ಅಂತ ಫುಲ್ ಈ ತರ ರಿಯಾಕ್ಷನ್ ಕೊಡ್ತಾನೆ. ಸೊ ಹಂಗಂದ್ರೆ ಇದು ವರ್ಕ್ ಆಗತ್ತೆ ಅಂತಾನೆ, ಎಸ್ ಅಂತಾನೆ ಅಲ್ವಾ. ಸೊ ಇವಾಗ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅವ್ನು ಹೇಳಿದ್ದು ಈ ಹಾರ್ಟ್ ನ ಡೆಸ್ಟ್ರಾಯ್ ಮಾಡಿದ್ರೆ ಸಮ್ಮರ್ಸ್ ಸತ್ತೋಗ್ತಾನೆ ಅಂತಲ್ಲ. ಈ ಹಾರ್ಟ್ ನ ಡೆಸ್ಟ್ರಾಯ್ ಮಾಡಿದ್ರೆ ಸಮ್ಮರ್ಸ್ ಮತ್ತೆ ರಿಜನರೇಟ್ ಆಗಲ್ಲ ಅಂತ. ಸೊ ರಿಜನರೇಟ್ ಬೇರೆ, ಫುಲ್ ಸಾಯೋದೇ ಬೇರೆ. ಸರಿ, ಸಾಯಲ್ಲ, ರಿಜನರೇಟ್ ಆಗೋಲ್ಲ. ಒಂದ್ಸರಿ ಇದೇ ಎಲ್ಲಾ ಗಾಡ್ಸ್ ನೈಟ್ಸ್ ಗಳ ವೀಕ್ನೆಸ್ ಅಂತ ಗೊತ್ತಾಗತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ವಾಲ್ರಸ್ ಸ್ಕೂಲ್ಗೆ ಹೋಗ್ತೀವಿ. ವಾಲ್ರಸ್ ಸ್ಕೂಲ್ ಅಲ್ಲಿ ಉಸಾಪ್ ಮತ್ತೆ ಬ್ರೂಕು ಫುಲ್ ಆಬ್ವಿಯಸ್ಲಿ ಓ ಚಾಪ್ಟರ್ ಫುಲ್ ಟೆರಿಫೈ ಆಗಿ ಬಿದ್ದಿದ್ರಲ್ಲ, ಅದೇ ತರ ಇನ್ನೂ ಬಿದ್ದಿದ್ದಾರೆ. ಅಂಡ್ ನೆಕ್ಸ್ಟ್ ನಾವು ಇವಾಗ ಫುಲ್ ಜಿಮ್ ಬೇಕು ಹೋಗ್ತಾ ಇದ್ದಾನೆ. ಚಾಪರ್ ಎಲ್ಲಿದ್ಯಾ, ಬೇಗ ಬಾ, ಇಲ್ಲಿ ನಮ್ಗೆ ನಿಮ್ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಬೇಗ ಬಾ ಅಂತ. ಅಂಡ್ ನೆಕ್ಸ್ಟ್ ನಾವು ಫ್ರಾಂಕಿನ ನೋಡ್ತೀವಿ. ಫ್ರಾಂಕಿ ಉಸಾಪು ಮತ್ತೆ ಬ್ರೂಕ್ ನ ನೋಡ್ಬಿಟ್ಟು, ಓ ನಿಮ್ ಬೋನ್ಸ್ ಎಲ್ಲ ಫುಲ್ಲು ಹಾಳಾಗೋಗಿದೆ, ಆದ್ರೆ ನಿಮ್ಮಿಬ್ರು ನಾನು ಸೈಬಾರ್ಗ್ ಮಾಡ್ಲಾ ನಂತರ ಅಂತ ಕೇಳ್ತಾರೆ. ನಿಮ್ಮಿಬ್ರು ಮತ್ತೆ ನಾನು ಸೈಬಾರ್ಗ್ ಮಾಡ್ಬಿಡ್ಲಾ ಅಂತ. ಅಂಡ್ ನಾನು ಅಗ್ರಿ ಮಾಡ್ತೀನಿ. ಶಿಪ್ ಅಲ್ಲಿ ಇವಾಗ ಚಾಪರ್ ನ ಬಿಟ್ರೆ ಸೆಕೆಂಡ್ ಬೆಸ್ಟ್ ಡಾಕ್ಟರ್ ಈಸ್ ಫ್ರಾಂಕಿ. ಹೌದು, ನಾನು ಹೇಳ್ಬಿಟ್ಟೆ, ಸೆಕೆಂಡ್ ಬೆಸ್ಟ್ ಡಾಕ್ಟರ್ ಈಸ್ ಫ್ರಾಂಕಿ. ಯಾಕೆಂದ್ರೆ ನೀವು ನೆನ್ಪಿಟ್ಕೋಬೇಕು, ಫ್ರಾಂಕಿ ಅವನ ಫುಲ್ ಬಾಡಿನ ಅವನೇ ರೆಡಿ ಮಾಡ್ಕೊಂಡಿದ್ದಾನೆ ವಿತ್ ಸ್ಕ್ರಾಪ್ ಮೆಟಲ್ಸ್, ಅದರಿಂದ ರೆಡಿ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ನಿಮ್ಗೆ ಯಾರಾದ್ರೂ ದೊಡ್ಡ ಆಪರೇಷನ್ ಮಾಡ್ಬೇಕು ಅಂದ್ರೆ ಫ್ರಾಂಕಿ ಮ್ಯಾನ್. ಚಾಪರ್ ನ ಬಿಟ್ರೆ ಫ್ರಾಂಕಿ ಇದಾನೆ, ಚಾಪರ್ ನ ಬಿಟ್ರೆ ಇವಾಗ ಫ್ರಾಂಕಿನೇ ನೆಕ್ಸ್ಟ್ ಡಾಕ್ಟರ್ ಸ್ಟ್ರಾ ಹೆಡ್ಸ್ಗೆ. ಸೊ ಇವಾಗ ನೆಕ್ಸ್ಟ್ ಇದಾನೆ. ನೆಕ್ಸ್ಟ್ ನಾವು ನೋಡ್ತೀವಿ ಸಾಂಜಿ ಇವಾಗ ಕ್ವಿಲ್ಲಿಂಗ್ ಹ್ಯಾಮ್ ನ ಫುಲ್ ಎಲ್ಲ ಕಾಲ್ ಒಂದ್ ಕಡೆ, ತಲೆ ಒಂದ್ ಕಡೆ, ಮತ್ತೆ ಬಾಡಿ ಒಂದ್ ಕಡೆ ಎಲ್ಲಾನು ಕಟ್ಟಾಕ್ಬಿಟ್ಟು ಮರಕ್ಕೆ ನೇತಾಕ್ಬಿಟ್ಟಿದ್ದಾನೆ ಸರ್. ಮರಕ್ಕೆ ನೇತಾಕ್ಬಿಟ್ಟಿದ್ದಾನೆ. ಅಂಡ್ ಇಲ್ಲೂ ಅಷ್ಟೇ ಸೇಮ್ ಕ್ವಿಲ್ಲಿಂಗ್ ಹ್ಯಾಮು ಕೂಡ, ಹೈ ನಿನ್ನ ಹೆಸರು ಸಾಂಜಿ ಅಲ್ವಾ, ನಾನು ನಿನ್ನ ಹೆಸರು ನೆನ್ಪಿಟ್ಕೊಂಡಿರ್ತೀನಿ, ನೀನ್ ನನ್ನ ಹೆಸರು ಮರಿಬೇಡ, ನಾನು ಇಲ್ಲಿ ರಿಲೀಸ್ ಆಗಿರೋ ನಿನ್ನ ಕ್ರೂರಾಗಿ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅಂಡ್ ನನ್ನ ಹೆಸರು ನಾನು ನೆನ್ಪಿಟ್ಕೊಂಡು ನೀನು ಮರಿಬೇಡ ಅಂತ ಅವನು ಕ್ವಿಲ್ಲಿಂಗ್ ಹ್ಯಾಮ್ ಹೇಳ್ತಾನೆ. ಅದಕ್ಕೋಸ್ಕರ ಸಾಂಜಿ, ಹೌದಾ ನಿನ್ನ ಹೆಸರು ಆಲ್ರೆಡಿ ನಾನು ಮರ್ತೋದೆ ಅಂತ ಹೇಳ್ತಾನೆ ಸಾಂಜಿ. ಸಾಂಜಿ ಆಲ್ರೆಡಿ ಅವನ ಹೆಸರು ಮರ್ತೋಗ್ಬಿಟ್ಟಿದ್ದಾನಂತೆ. ನಿನ್ನ ಹೆಸರು ಸಾಂಜಿ ಅಲ್ವಾ ಅಂದ್ರೆ ನಾವು ಇದನ್ನ ನೆನ್ಪಿಟ್ಕೋಬಹುದು. ಅವಾಗ್ಲೇ ಗರ್ಡ್ಗೂ ಕೂಡ ಸಮ್ಮರ್ಸ್ ಇದೇ ತರ ಹೇಳಿದ್ದ, ಇವಾಗ ಕ್ವಿಲ್ಲಿಂಗ್ ಹ್ಯಾಮ್ ಕೂಡ ಸಾಂಜಿ ಹಿಂಗೆ ಹೇಳ್ತಾ ಇದ್ದಾನೆ. ಸೊ ಅದಿಬ್ರು ಮ್ಯಾಚ್ ಅಪ್ ಅಂತ ಅನ್ಸುತ್ತೆ ಸರಿನಾ. ಸಾಂಜಿ ನೆಕ್ಸ್ಟ್ ಇವಾಗ ಕ್ವಿಲ್ಲಿಂಗ್ ಹ್ಯಾಮ್ ನ ಮತ್ತೆ ರೀಮ್ಯಾಚ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಗರ್ಡ್ಗೆ ಮತ್ತೆ ಸಮ್ಮರ್ಸ್ಗೆ ಕೂಡ ಮತ್ತೆ ರೀಮ್ಯಾಚ್ ಆಗುತ್ತೆ ಅಂತ. ಸೊ ನಂಗೆ ನಂಗೆ ಅನ್ಸಲ್ಲ ಗರ್ಡ್ಗೆ ಮತ್ತೆ ಸಮ್ಮರ್ಸ್ ಆಗುತ್ತೆ ಅಂತ, ಬಟ್ ಸಾಂಜಿ ಕ್ವಿಲ್ಲಿಂಗ್ ಹ್ಯಾಮ್ ಒಪ್ಕೋಬಹುದು, ರೀಮ್ಯಾಚ್ ಆಗ್ಬೋದು ಅಂತ. ಅಂಡ್ ನೆಕ್ಸ್ಟ್ ನಾವು ಲೋಕಿ ಕ್ರಿಯೇಟ್ ಮಾಡಿರುವಂತ ನೆಫೆಲ್ ಹ್ಯಾಮ್ ಅಂತ ದೊಡ್ಡ ಐಸ್ ಬ್ಲಾಕ್, ಗುಂಕೋನೋ ಮತ್ತೆ ಈಮೋನೋ ಓ ಚಾಪ್ಟರ್ ಟ್ರಾಪ್ ಮಾಡಿದ್ನಲ್ಲ, ಅದೇ ಐಸ್ ಬ್ಲಾಕ್ ನ ನೋಡ್ತೀವಿ ಸರಿನಾ. ಐಸ್ ಬ್ಲಾಕ್ ಅಲ್ಲಿ ಇವಾಗ ಈಮು ಇಲ್ಲ, ಬರೀ ಗುಂಕೋ ಮಾತ್ರ ಫ್ರೋಸ್ ಆಗಿದ್ದಾಳೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಲೂಫಿ. ಓ ಚಾಪ್ಟರ್ ಅಲ್ಲಿ ಲೂಫಿ ಕೇಳಿದ್ದ ಲೋಕಿಗೆ, ನನಗೆ ಊಟ ಬೇಕು, ಊಟ ತಂದ್ಕೊಡಿ ಅಂತ. ಸೊ ಇವಾಗ
ಅದು ಅವ್ರ ಸ್ಕೂಲು ಮತ್ತೆ ಲೈಬ್ರರಿ ಹತ್ರ ಇರೋದ್ರಿಂದ ಲೋಕಿ ಇವಾಗ ಸ್ಕೂಲ್ ಹತ್ರ ಬಂದ್ಬಿಟ್ಟು ಅಲ್ಲಿ ಕ್ಯಾಂಟೀನ್ ತರ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಫುಡ್ ನ ತರೋಣ ಅಂತ ಬಂದಿದ್ದಾನೆ. ಆದ್ರೆ ಅವ್ನು ಸ್ಕೂಲ್ ಹತ್ರ ಬಂದ್ ನೋಡಿದ ತಕ್ಷಣ ಫುಲ್ ಆಶ್ಚರ್ಯ ಆಗ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಸ್ಕೂಲ್ ಮತ್ತೆ ಲೈಬ್ರರಿ ಫುಲ್ ಫ್ರೋಸ್ ಆಗ್ಬಿಟ್ಟಿದೆ, ಐಸಲ್ಲಿ ಫುಲ್ ಫ್ರೋಸ್ ಆಗ್ಬಿಟ್ಟಿದೆ. ನನ್ ಬಿಟ್ಟು ಇಲ್ಲಿ ಐಸ್ ಪವರ್ ಯಾರು ಯೂಸ್ ಮಾಡ್ತಾರೆ ಅಂತ ಅವ್ನಿಗೆ ಫುಲ್ ಶಾಕ್ ಆಗಿದೆ. ಅಂಡ್ ಅವಾಗ ನಮ್ಗೆ ಲಿಲಿತ್ ಬಂದು ಹೇಳ್ತಾಳೆ, ಏಯ್ ಇದು ನನ್ ಪವರ್ ಅಲ್ಲ, ಇದು ಸೈನ್ಸ್ ಇಂದ ಮಾಡಿರೋದು, ಅಂದ್ರೆ ಅದು ODCM, ಸೊ ಅದ ಡಿವೈಸ್ ಇಂದ ಮಾಡಿರೋದು ಅಂತ ಲಿಲಿತ್ ಹೇಳ್ತಾಳೆ. ಸರಿನಾ, ಅದಕ್ಕೋಸ್ಕರ ವಾಟ್ ಎವರ್ ಅಂದ್ಬಿಟ್ಟು ಅವ್ನು ಫುಲ್ ಅಲ್ಲಿರುವಂತ ಊಟ ತಗೊಂಡ್ ಬರ್ತಾನೆ. ಬಟ್ ಅಲ್ಲಿರುವಂತ ಊಟ ಪೂರ್ತಿ ಫ್ರೋಸ್ ಆಗಿದೆ, ಫುಲ್ ಊಟ ಎಲ್ಲ ಗಟ್ಟಿ ಐಸ್ ಬ್ಲಾಕ್ ತರ ಆಗಿದೆ. ಸೊ ಅದಕ್ಕೆ ಟೇಸ್ಟ್ ಗೀಸ್ಟ್ ಎಲ್ಲ ಏನೂ ಇಲ್ಲ, ಬರೀ ತಿನ್ಬೇಕಷ್ಟೇ. ಆದ್ರೆ ಪ್ರೋಟೀನ್ ಸಿಗುತ್ತೆ, ಅದೊಂದು ದೊಡ್ಡದು ಅಷ್ಟೇ. ಅವ್ನು ಹೇಳ್ತಾನೆ ಐಸ್ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ, ಪ್ರೋಟೀನ್ ಎಲ್ಲ ಸಿಗುತ್ತೆ ಅಷ್ಟೇ, ಟೇಸ್ಟ್ ಗೀಸ್ಟ್ ಎಲ್ಲ ಸಿಗಲ್ಲ ಅಂತ. ಅಂಡ್ ಲೂಫಿಗೂ ದೊಡ್ಡ ಚಂಕ್ ಆಫ್ ಫುಡ್ ನ ತಗೊಂಡ್ಬರ್ತಾನೆ. ಎಲ್ಲರೂ ಐಸ್ನ ಇವಾಗ ಕಡ್ದು ಅಂತ ಕಡ್ದು ಐಸ್ನೇ ತಿಂತಾ ಇದಾರೆ. ಲೂಫಿನೂ ಅಷ್ಟೇ ಫುಲ್ ಎಲ್ಲ ಕಡ್ದು ಪ್ರೋಟೀನ್ ಸಿಗುತ್ತಲ್ಲ, ಅವ್ರು ರಿಕವರ್ ಆಗ್ಬೇಕು ಅಂತ ಹೇಳ್ತಾನೆ. ಅಂಡ್ ಲೂಫಿ ಹೇಳ್ತಾನೆ, ಇಲ್ಲಿ ಸಮ್ ಆಫ್ ದಿ ಸ್ವಲ್ಪ ಫುಡ್ ನಾವು ಉಸಪ್ ಮತ್ತೆ ಬುರುಕು ಕೊಡ್ಬೇಕು, ಅವರು ರಿಕವರ್ ಆಗ್ಬೇಕಲ್ಲ, ಅವ್ರಿಗೂ ಸ್ವಲ್ಪ ಫುಡ್ ನ ಕೊಡ್ಬೇಕು ಅಂತ ಲೂಫಿ ಹೇಳ್ತಾನೆ. ಅದಕ್ಕೆ ಲೋಕಿ, ಫಸ್ಟ್ ನೀನ್ ರಿಕವರ್ ಆಗಪ್ಪ, ಆಮೇಲೆ ಅವ್ರನ್ನ ನೋಡೋಣ, ಫಸ್ಟ್ ನೀನ್ ನಾರ್ಮಲ್ ಫಾರ್ಮ್ ಬಾ ಅಂತ ಹೇಳ್ತಾನೆ. ಅಂಡ್ ಇವಾಗ ಲೂಫಿ ಕೇಳ್ತಾನೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್, ಹೇಯ್ ನೀನ್ ಅವಾಗ್ಲೇ ಫ್ರೋಸ್ ಮಾಡ್ದಲ್ಲ ಅವ್ರು ಸತ್ತೋಗ್ಬಿಟ್ರಾ ಅಂತ ಕೇಳ್ತಾನೆ. ಆದ್ರೆ ಲೋಕಿ ಹೇಳ್ತಾನೆ, ಇಲ್ಲ ಅದು ಫ್ಲಾಶ್ ಫ್ರೋಸ್ ಅಂತ ನಾನು ಮಾಡೋದು, ಅದನ್ನ ಮತ್ತೆ ಏನಾದ್ರೂ ನಾವು ಐಸ್ ನ ಕರಗಿಸ್ಬೇಕು ಅಂದ್ರೆ ಅದು ನನ್ನ ಹ್ಯಾಮರ್ ಅಂದ್ರೆ ಈ ಸ್ಕ್ವಿರಿಲ್ಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಇದು ನಾರ್ಮಲ್ ಐಸ್ ಅಲ್ಲ, ಇದನ್ನೇನಾದ್ರು ನಾವು ಫ್ರೀಸ್ ಮಾಡಿ ಮತ್ತೆ ಅನ್ಫ್ರೀಸ್ ಮಾಡ್ಬೇಕು, ಮತ್ತೆ ಅದನ್ನೆಲ್ಲ ಕರಗಿಸ್ಬೇಕು ಅಂದ್ರೆ ನನ್ನ ಹ್ಯಾಮರ್ಗೆ ಅಷ್ಟೇ ಮಾಡೋಕ್ಕಾಗೋದು, ಇದನ್ನ ನಾರ್ಮಲ್ ತರ ಐಸ್ ತರ ಕರಗಿಸೋಕ್ಕಾಗಲ್ಲ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಟ್ಸ್ ಕ್ರೇಜಿ. ಸರಿ, ಇವಾಗ ಗುಂಕೋ ಏನಾದ್ರೂ ಇವಾಗ ರಿಲೀಸ್ ಆಗ್ಬೇಕು ಅಂದ್ರೆ ಮತ್ತೆ ಇವಾಗ ಲೋಕಿ ಅವನ ಹ್ಯಾಮರ್ ಇಂದಾನೇ ರಿಲೀಸ್ ಮಾಡ್ಬೇಕೆ ಹೊರತು ಅದು ಐಸ್ಗೂ ಕರಗೋದಿಲ್ಲ. ಕ್ರೇಜಿ ಪವರ್ ಇದು, ಸೂಪರ್. ಸೊ ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಅಲ್ಲಿ ಸ್ಕ್ವಿರಿಲ್ ಕೂಡ ಸ್ಕ್ವಿಕ್ ಅಂತ ಇದೆ, ಅದು ಕೂಡ ನಾನು ಸ್ಕ್ವಿಕ್ ಮಾಡ್ತೀನಿ ಅಂತ. ಅಂಡ್ ನೆಕ್ಸ್ಟ್ ನಾವು ನಾಮಿ ಕಡೆ ಶಿಫ್ಟ್ ಆಗ್ತೀವಿ. ನಾಮಿ ಇವಾಗ ಫುಲ್ಲು ಅಲ್ಲಿ ಎಲ್ಬಾಫ್ ಅಲ್ಲಿರುವಂತ ಒಂದು ಸ್ಟ್ರೇಂಜ್ ವೆದರ್ ನ ನೋಟಿಸ್ ಮಾಡ್ತಾಳೆ. ಸರಿನಾ, ಯಾಕಂದ್ರೆ ಇವಾಗ ನಾಮಿ ಫುಲ್ಲು ಜ್ಯೂಸ್ ನ ಕರ್ಕೊಂಡು ಎಲ್ಲೆಲ್ಲಿ ಇವಾಗ ಬೆಂಕಿ ಎತ್ಕೊಂಡಿದ್ದೆ ಅಲ್ಲೆಲ್ಲ ಹೋಗ್ಬಿಟ್ಟು ಜ್ಯೂಸ್ ನ ಉಳಿದಿರುವಂತ ಫೈರ್ನೆಲ್ಲ ಆರಿಸ್ತಾ ಇದ್ದಾಳೆ, ಎಲ್ಲ ಕಡೆ ಆರಿಸ್ತಾ ಇದ್ದಾಳೆ. ಅಂಡ್ ಅವಳಿಗೆ ಎಲ್ಬಾಫ್ ನಡೆಯುವಂತ ಒಂದು ಸ್ಟ್ರೇಂಜ್ ವೆದರ್ ನ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಅಂಡ್ ಅವಳು ಶಾಕ್ ಆಗ್ತಾಳೆ. ಏನಂದ್ರೆ ಒಂದು ಕಾಡ್, ಇವಾಗ ಸನ್ರಮ್ ಅಲ್ಲಿ ಕಾಡ್ನ ಮಧ್ಯ ಒಂದು ದೊಡ್ಡ ಲೈಟ್ನಿಂಗ್, ಬ್ಲಾಕ್ ಲೈಟ್ನಿಂಗ್, ಒಂದು ದೊಡ್ಡ ಪಿಲ್ಲರ್ ಸೈಜ್. ನೀವು ಇದುವರೆಗೂ ಈ ತರ ಲೈಟ್ನಿಂಗ್ ಬೋಲ್ಟ್ ನೀವು ಯಾವತ್ತೂ ನೋಡ್ರಕ್ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಬ್ಲಾಕ್ ಲೈಟ್ನಿಂಗ್ ಟಪ್ ಅಂತ ಬಂದು ಹೊಡೆಯುತ್ತೆ, ಸರಿಯಾಗಿ ಬಂದು ಟಪ್ ಅಂತ ಹೊಡೆಯುತ್ತೆ. ಅಂಡ್ ನಮಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಅಂಡ್ ಅದೇ ತರ ಸಿಮಿಲರ್ ಲೈಟ್ನಿಂಗು, ಅಷ್ಟು ದೊಡ್ಡ ಲೈಟ್ನಿಂಗು ಒಟ್ಟು 5 ಕಡೆ ಎಲ್ಬಾಫಲ್ ಹೊಡೆಯುತ್ತೆ. ಠಪ್ 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 ಫುಲ್ 5 ಕಡೆ ಲೈಟ್ನಿಂಗು ಠಪ್ ಠಪ್ ಅಂತ ಬಂದು ಹೊಡೆಯುತ್ತೆ. ಅಂಡ್ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಿದು ಇಷ್ಟೊಂದು ಬ್ಲಾಕ್ ಸ್ಮೋಕ್ ಎಲ್ಲ ಬರ್ತಾ ಇದೆ, ಏನಿದು ಅಂತ ಫುಲ್ ಎಲ್ಲ ಶಾಕ್ ಆಗಿದ್ದಾರೆ. ಸರಿನಾ, ಎಲ್ಲ ಎಲ್ಬಾಫರು ಇವಾಗ ತಾನೇ ಸುಧಾರಿಸ್ಕೊತಾ ಇದ್ರು, ಆದ್ರೆ ಇವಾಗ ಮತ್ತೆ ಅವ್ರಿಗೆ ಥ್ರೆಟ್ ವಾಪಸ್ ಬಂದಿದೆ ಅಂತ ಹೇಳಿದ್ದೀನಿ. ನಾನು ಓದ್ ಚಾಪ್ಟರ್ ನಿಮ್ಗೆ ಹೇಳಿದ್ದೆ. ಅಂಡ್ ನನ್ನ ಪ್ರೆಡಿಕ್ಷನ್ ಸಕ್ಸಸ್ಫುಲ್ ಆಗಿದೆ. ಸರಿನಾ, ನಾನು ಹೇಳ್ದಾಗೆ ಆಗಿದೆ. ನಾನು ಹೇಳಿದ್ದೆ ಫಸ್ಟ್ ಎಲ್ಬಾಫ್ ಎಲ್ಲ ಸುಧಾರಿಸುತ್ತೆ ಅಂಡ್ ಲಾಸ್ಟ್ ಅಲ್ಲಿ ದೊಡ್ಡದಾಗಿ ಮೇಲ್ಗಡೆ ಒಂದು ಪೆಂಟಗ್ರಾಮ್ ಅಂದ್ರೆ ಅಭ್ಯಾಸನ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಅಂಡ್ ಅಲ್ಲಿಂದ ಈಮು ದೊಡ್ಡದಾಗಿ ಬರ್ತಾನೆ ಅಂತ ಸಿಮಿಲರ್ ಆಗಿದೆ. ಸರಿನಾ, ಸೊ ನನ್ನ ಪ್ರೆಡಿಕ್ಷನ್ ವಾಸ್ ಸಕ್ಸಸ್. ಸೊ ಲೆಟ್ಸ್ ಗೋ. ಇವಾಗ ನಾವು ನೋಡ್ತೀವಿ ಎಲ್ಲರೂ ಆಕಾಶದಲ್ಲಿ ನೋಡಿ ಅಲ್ಲಿ ಮೇಲೆ ನೋಡಿ ಏನೋ ದೊಡ್ಡದಾಗಿ ಸ್ಮೋಕ್ ತರ ಏನೋ ಲೈಟ್ನಿಂಗ್ ಎಲ್ಲ ಬರ್ತಾ ಇದೆ ಅನ್ನೋ ಫುಲ್ ಎಲ್ಲ ನೋಡಿ ಅಂತ ಎಲ್ಬಾಫ್ ಅಲ್ಲಿ ಇರುವಂತ ಫುಲ್ ಎಲ್ಲ ಜನರು ಕೂಡ ಮೇಲ್ಗಡೆ ನೋಡಿ ಶಾಕ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಆ 5 ಲೈಟ್ನಿಂಗ್ ಬೋಲ್ಟ್ ಏನು ಹೊಡೆದಿದೆ, ಆ ಲೈಟ್ನಿಂಗ್ ಬೋಲ್ಟ್ಸ್ ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದ ಅಬೇಸ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟು ದೊಡ್ಡದಂದ್ರೆ ಅಲ್ಲಿ ಕ್ಯಾನ್ಸಲ್ ಇದೆಯಲ್ಲ, ಕ್ಯಾಸಲ್, ಆ ಕ್ಯಾಸಲ್ ಗಿಂತ ಒಂದು ಸುಮಾರು 10 ಟೈಮ್ಸ್ ದೊಡ್ಡದಾಗಿದೆ. ಸರಿನಾ, ಫುಲ್ ದೊಡ್ಡದಾಗಿದೆ. ಆಲ್ಮೋಸ್ಟ್ ಸಿಮಿಲರ್ ಒಂದು ಎಲ್ಬಾಫ್ ಟ್ರೀ ಏನಿದೆ ಆ ಟ್ರೀಗಿಂತ ಒಂದು ಸ್ವಲ್ಪ ಚಿಕ್ಕದು ಅಂದ್ಕೊಳ್ಳಿ ಅಷ್ಟೇ. ಅಷ್ಟು ದೊಡ್ಡದಾಗಿ ಲೈಟ್ನಿಂಗ್ ಕ್ರಿಯೇಟ್ ಆಗುತ್ತೆ. ಅಂಡ್ ನೀವು ನೋಟಿಸ್ ಮಾಡಿ, ಇವಾಗ ಎಲ್ಬಾಫ್ ಅಲ್ಲಿ ಆ ಲೈಟ್ನಿಂಗ್ ಬಂದಿದ ತಕ್ಷಣ ಅಲ್ಲಿರುವಂತ ಮರ ಗಿಡ ಮನೆ ಗಿನೆ ಎಲ್ಲದಕ್ಕೂ ಇವಾಗ ಜೀವ ಬಂದ್ಬಿಟ್ಟಿದೆ. ಮನೆಗಳಿಗೂ ಜೀವ ಬಂದು ಕಣ್ಣು ಮೂಗೆಲ್ಲ ಬಂದು ಫುಲ್ ಅಲ್ಲಿ ಹಿಂಗ್ ಆಡ್ತಾ ಇದೆ. ಅಂಡ್ ಅಲ್ಲಿ ಒಂಥರ ಸೌಂಡ್ಸ್, ರಿದಮಿಕ್ ಸೌಂಡ್ಸ್ ಎಲ್ಲ ಬರ್ತದೆ. ಇವಾಗ ಲೂಫಿ ಹೆಂಗೆ ಗೇರ್ 5 ಹೋದ್ರೆ ಅವ್ನಿಗೆ ಡ್ರಮ್ಸ್ ಆಫ್ ಲಿಬರೇಷನ್ ಬರುತ್ತಲ್ಲ,
ಅದೇ ತರ ಇಲ್ಲೂ ಕೂಡ ಸೌಂಡ್ ಬರ್ತಾ ಇದೆ. ಸೊ ಈ ಮಗು ಕೂಡ ಸಿಮಿಲರ್ ಆಗಿ ಒಂದು ಥೀಮ್ ಇದೆ, ಮ್ಯೂಸಿಕ್ ಥೀಮ್. ಓ ಮೈ ಗಾಡ್, ಕ್ರೇಜಿ ಹೊಡೆಸತ್ತೆ. ಸೊ ಎಲ್ಲದಕ್ಕೂ ಮರ ಗಿಡ ಅಂದ್ರೆ ಒಂಥರ ಈ ಬಿಗ್ ಮಾಮ್ ನ ಸೋಲ್ ಫ್ರೂಟ್ ಇತ್ತಲ್ಲ, ಅದೇ ಅವಳು ಹೋಮಿಸ್ನೆಲ್ಲ ಮಾಡ್ಕೊತಿದ್ದಲ್ಲ, ಅದೇ ತರ ಸಿಮಿಲರ್ ಆಗಿ ಅದ್ರ ಇನ್ನೂ ಕ್ರೂರವಾಗಿದೆ. ಅಲ್ಲಿ ಬಿಗ್ ಮಾಮ್ ಹೋಮಿಸ್ ಸ್ವಲ್ಪ ಎಲ್ಲ ಕ್ಯೂಟ್ ಆಗಿ ಚೆನ್ನಾಗಿದ್ವು, ಆದ್ರೆ ಇಲ್ಲಿ ಮಾತ್ರ ಸುಕ್ಕಾಬಡೆ ಟೆರಿಫೈ ಆಗಿದೆ. ಸರಿ, ಎಲ್ಲ ಚೂಪ್ ಹಲ್ಗಳು ಎಲ್ಲ ಫುಲ್ ಈ ತರ ಬರ್ತಾ ಇದೆ. ಅಂಡ್ ಎಲ್ಲ ಮರಗಳಿಗೂ ಅಷ್ಟೇ ಫುಲ್ಲು ಚೂಪಾಗಿ ಹಲ್ಗಳು, ಎಲ್ಲ ಮುಖ ಎಲ್ಲ ಫೇಸ್ ಎಲ್ಲ ಟೆರಿಫೈ ಆಗಿದೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ, ನಾನು ಎಲ್ಲರಿಗೂ ಹೇ ಗಾಯ್ಸ್ ಇಲ್ಲಿ ನೋಡಿ ಏನು ಬಂದಿದೆ ಇಲ್ಲಿ ಅಂತ ಫುಲ್ ಕರೀತಿದ್ದಾರೆ. ಅಂಡ್ ಫ್ರಾಂಕಿ ಮತ್ತೆ ಸಾಂಜಿ ಇಬ್ರು ಓಡ್ ಬರ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ ಅಂತ ಫುಲ್ ಎಲ್ಲ ಓಡ್ ಬರ್ತಾ ಇದ್ದೇನೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಇದೊಂಥರ ಮ್ಯೂಸಿಕ್ ಸ್ವಲ್ಪ ಝೂಮ್ ಅಂತ ಬರ್ತಾ ಇದೆ. ಸರಿ, ಮ್ಯೂಸಿಕ್ ಯಾವ ತರ ಥೀಮ್ ಬರುತ್ತೆ ಆನಿಮೇಲ್ ನೋಡೋದಕ್ಕಂತೂ ಕ್ರೇಜಿ ಆಗಿರುತ್ತೆ ಇದು ಮಾತ್ರ ಈ ಎಪಿಸೋಡು. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಮೇಲ್ಗಡೆಯಿಂದ ಫುಲ್ ಎಲ್ಲ ಬ್ಲ್ಯಾಕ್ ಸ್ಮೋಕ್ ಕಡೆಲ್ಲ ಬರ್ತಾ ಇದೆ. ಎಲ್ಲಾ ಕಡೆಯಿಂದ ಬ್ಲ್ಯಾಕ್ ಸ್ಮೋಕ್ ಕ್ರಿಯೇಟ್ ಆಗ್ತದೆ, ಫುಲ್ ಆಕಾಶ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಸರಿನಾ? ಅಂಡ್ ಇವಾಗ ಎಲ್ಲಾ ಕಡೆ ಸೌಂಡ್ ಕೇಳಿಸ್ತಾ ಇದೆ, ಮ್ಯೂಸಿಕ್ ಸೌಂಡ್ ಬರ್ತಾ ಇದೆ, ಎಲ್ಲ ಫುಲ್ ಕ್ಯಾರಿಫೈ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಇಷ್ಟೆಲ್ಲ ಸೌಂಡ್ ಮಧ್ಯದಲ್ಲಿ ಇನ್ನ ಒಂದು ಲೈಟ್ನಿಂಗ್ ಬೋಲ್ಟ್ ಸಿಮಿಲರ್ ಆಗಿರುವಂತ ಬ್ಲ್ಯಾಕ್ ಲೈಟ್ನಿಂಗ್ ಪಿಲ್ಲರ್ ಸೈಜ್, ದೊಡ್ಡ ಪಿಲ್ಲರ್ ಸೈಜು ಲೈಟ್ನಿಂಗ್ ಬೋಲ್ಟು ಅರಮನೆ ಎಲ್ಡರ್ ಕ್ಯಾಸಲ್ ಇದೆಯಲ್ಲ, ವರ್ಲ್ಡ್ರೆಸ್ ಕ್ಯಾಸಲ್, ಆ ಕ್ಯಾಸಲ್ ಒಳಗಡೆ ಪಟ್ ಅದು ಲೈಟ್ನಿಂಗ್ ಹೊಡೆಯುತ್ತೆ. ಎಲ್ಲಿ ಅಂದ್ರೆ ಥ್ರೋನ್ ರೂಮ್ ಅಲ್ಲಿ ಒಂದು ಅಬೆಸ್ ಮಾರ್ಕ್ ಇತ್ತು, ಜ್ಞಾಪಕ ಇದೆಯಾ ಎಲ್ಬಾಫ್ ಅಲ್ಲಿ? ಅದೇ ಥ್ರೋನ್ ರೂಮ್ಗೆ ಇವಾಗ ಆ ಲೈಟ್ನಿಂಗ್ ಬೋಲ್ಟ್ ಸರಿಯಾಗಿ ಹೊಡೆದಿದೆ. ಅಂಡ್ ಎಲ್ಲ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಅಂಡ್ ಈ ಲೈಟ್ನಿಂಗ್ ಮತ್ತೆ ಕಾಂಕರರ್ಸ್ ಹಾಕಿಯಿಂದ ಅಲ್ಲಿರುವಂತ ಯಾರು ಕಾಲಿನ್ ಆಗಿರ್ಬೋದು, ಚಿಕ್ಕ ಮಕ್ಕಳು ಯಾರ್ಯಾರು ಇದ್ರು ಎಲ್ಬಾಫ್ ಅಲ್ಲಿ, ಎಲ್ಲರೂ ಇವಾಗ ನಾಕ್ಔಟ್ ಆಗಿದ್ದಾರೆ. ಎಲ್ಲರೂ ನಾಕ್ಔಟ್, ಅಷ್ಟು ದೊಡ್ಡದಾಗಿದೆ ಈ ಕಾಂಕರರ್ಸ್ ಹಾಕಿ. ಸರಿನಾ? ಅಂಡ್ ಜೋರ್ಗೂ ಕೂಡ ಫೀಲ್ ಆಗುತ್ತೆ, ಕಾಂಕರರ್ಸ್ ಹಾಕಿ ಅಂತ ಜೋರ್ನು ಕೂಡ ಫೀಲ್ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಇವಾಗ ಲೂಫಿ ಮತ್ತೆ ಲೋಕಿ ಇಬ್ರು ಕೂಡ ಸೆನ್ಸ್ ಮಾಡ್ತಾರೆ ಇದನ್ನ. ಸೇಮ್ ಸಿಮಿಲರ್ ಕಾಂಕರರ್ ಹಾಕಿ ನಾವು ಅವಲೇ ಫೇಸ್ ಮಾಡಿದ್ದು ಅದೇ ತರ ಅನ್ಸ್ತಾ ಇದೆ ಅಂತ ಅವನು ಕೂಡ ಹೇಳ್ತಾನೆ. ಅಂಡ್ ಲೂಫಿ ಇನ್ನ ರಿಕವರ್ ಆಗಿಲ್ಲ, ಲೂಫಿ ಇನ್ನ ಅವನ ಓಲ್ಡ್ ಫಾರ್ಮ್ ಅಲ್ಲೇ ಇದ್ದಾನೆ, ಅವನಿನ್ನೂ ರಿಕವರ್ ಆಗಿಲ್ಲ. ಕ್ರೇಜಿ, ಆಲ್ರೆಡಿ ಮೂವ್ ಬಂದ್ಬಿಟ್ಟಿದ್ದಾನೆ. ಅಂಡ್ ಕ್ವೆಸ್ಟ್ ಕ್ಯಾಸಲ್ ಅಲ್ಲಿ ನಾವು ಒಳಗಡೆ ನೋಡ್ತೀವಿ, ಅಲ್ಲಿ ನಾವು ನೋಡ್ತಾ ಇದ್ದೀವಿ ಥ್ರೋನ್ ರೂಮ್ ಅಲ್ಲಿ ಈಮು ಆ ಅಬೆಸ್ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಸ್ಟಿಲ್ ಅವನ ಶ್ಯಾಡೋ ಫಾರ್ಮ್ ಅಲ್ಲೇ ಇದ್ದಾನೆ. ಸರಿ, ಇನ್ನೂ ಟ್ರಾನ್ಸ್ಫಾರ್ಮ್ ಆಗಿಲ್ಲ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಅವನು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಶುರು ಮಾಡ್ತಾನೆ. ಈಮು ಅಲ್ಲಿ ಬಂದಿದ ತಕ್ಷಣ ಅವನ ಆಕ್ಚುಯಲ್ ಬಾಡಿ ನೆನಪಿರ್ಲಿ, ಇದೇ ಫಸ್ಟ್ ಟೈಮು ಅನ್ಸುತ್ತೆ ಈಮು ಕ್ಯಾಸಲ್ ಪ್ಯಾಂಜಿಯಾ ಬಿಟ್ಟು ಆಚೆ ಬರ್ತಾ ಇರೋದು. ಅದಕ್ಕೋಸ್ಕರ ಅವನು ಬಂದಿದ ತಕ್ಷಣ ಟ್ರಾನ್ಸ್ಫಾರ್ಮ್ ಆಗಿದ ತಕ್ಷಣ ಅವನು ಕೆಮ್ಮಿ ಬ್ಲಡ್ ನ ಕಾಫ್ ಮಾಡ್ತಾನೆ. ಬ್ಲಡ್ ನ ಫುಲ್ಲು ಕಾಫ್ ಮಾಡ್ತಾನೆ. ಅವನ ಈ ತರ ಟ್ರಾನ್ಸ್ಫಾರ್ಮೇಶನ್ ಯಾವತ್ತೂ ಮಾಡಿಲ್ಲ, ಅದಕ್ಕೋಸ್ಕರ ಅವನು ಬ್ಲಡ್ ನ ಕಾಫ್ ಮಾಡ್ತಾನೆ. ಅಂಡ್ ಕಾಫ್ ಮಾಡಿ ಅವನಿಗೆ ಹಿಂದೆಗಡೆಯಿಂದ ಬ್ಯಾಟ್ ವಿಂಗ್ಸ್ ತರ ಬರುತ್ತೆ. ಸರಿನಾ? ಹಿಂದೆಗಡೆಯಿಂದ ಫುಲ್ ಎಲ್ಲ ಬ್ಯಾಟ್ ವಿಂಗ್ಸ್ ಬರ್ತಾ ಇದೆ, ಫುಲ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಇನ್ನೇನ್ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಆ ಕ್ಯಾಸಲ್ ಇರುವಂತ ಒನ್ ಆಫ್ ದಿ ಪಿಲ್ಲರ್, ಮೇನ್ ಟವರ್ ಪಿಲ್ಲರ್ ಫುಲ್ ಬ್ಲಾಸ್ಟ್ ಆಗುತ್ತೆ. ಅವನು ಬಂದಿದ್ದಕ್ಕೆ ಫುಲ್ ಇಡೀನೇ ಕ್ಯಾಸಲ್ಲೇ ಬ್ಲಾಸ್ಟ್ ಆಯ್ತು. ಆದ್ರೆ ಇವಾಗ ಅವನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಲ್ ಪಿಲ್ಲರ್ ಬ್ಲಾಸ್ಟ್ ಆಯ್ತು. ಪಿಲ್ಲರ್ ಬ್ಲಾಸ್ಟ್. ಅಂಡ್ ನೆಕ್ಸ್ಟ್ ನಾವು ಡೋರಿ ಮತ್ತೆ ಬ್ರಾಗಿನ ನೋಡ್ತೀವಿ. ಯಾರದು ಅಂತ ಅವರು ಫುಲ್ ಟೆನ್ಷನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ದ ಫೈನಲ್ ಪ್ಯಾನಲ್, ನೆಕ್ಸ್ಟ್ ಲೆವೆಲ್, ಒನ್ ಆಫ್ ದ ಗ್ರೇಟೆಸ್ಟ್ ಎಪಿಕ್ ಮಾರ್ವೆಲಸ್ ಅಮೇಜಿಂಗ್ ಪ್ಯಾನಲ್. ನೀವು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ಯಾನಲ್ ಇದು. ಅಂಡ್ ಎಲ್ಲಾ ಮರಗಳು ನೋಡ್ತಾ ಇರ್ಬೇಕಾದ್ರೆ ಅಂಡ್ ನಾವು ಒನ್ ಆಫ್ ದಿ ಸಣ್ಣ ಪ್ಯಾನಲ್ ಅಲ್ಲಿ ನಾವು ನೋಡ್ತೀವಿ ಕ್ವಿಲ್ಲಿಂಗ್ ಹ್ಯಾಮ್ ಮತ್ತೆ ಸಮ್ಮರ್ಸು ಈ ಕಾಂಕರರ್ಸ್ ಹಾಕಿ ನಾನು ಸೆನ್ಸ್ ಮಾಡಿ ಅವರು ಕೂಡ ಹೇಳ್ತಾರೆ ದಿ ಗ್ರೇಟ್ ಒನ್ ಈಮು ಅವರೇ ಖುದ್ದಾಗಿ ಎಲ್ಬಫ್ಗೆ ಬಂದ್ಬಿಟ್ಟ, ಓ ಮೈ ಗಾಡ್ ಅಂತ ಫುಲ್ ಸಮ್ಮರ್ಸ್ ಮತ್ತೆ ಕ್ವಿಲ್ಲಿಂಗ್ ಹ್ಯಾಮ್ ಫುಲ್ ಟೆರಿಫೈ ಸ್ಟಾಕ್ ಆಗಿದ್ದಾರೆ. ಸರಿನಾ? ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಇವಾಗ ಒಂದು ಕ್ಯಾಸಲ್ ನ ಪಿಲ್ಲರ್ ಬ್ಲಾಸ್ಟ್ ಆಯ್ತು, ಇನ್ನೊಂದು ಪಿಲ್ಲರ್ ಮೇಲ್ಗಡೆ ಟವರ್ ಅದೇ ತರ ಇದೆ. ಸೊ ಇವಾಗ ಆ ಟವರ್ ಮೇಲೆ ಯಾರೋ ಕೂತ್ಕೊಂಡಿದ್ದಾರೆ, ಹಿಂಗೆ ಟವರ್ ಮೇಲೆ ಹಿಂಗೆ ನಿಂತ್ಕೊಂಡು ಕೂತ್ಕೊಂಡಿದ್ದಾರೆ. ಸರಿನಾ? ಅಂಡ್ ಎಲ್ಲ ನೋಡ್ತಾನೆ, ಲುಕ್ ಅಲ್ಲಿ ಮೇಲ್ ನೋಡಿ ಅಲ್ಲಿ ಯಾರೋ ಕ್ಯಾಸಲ್ ಮೇಲೆ ನೋಡಿ ಯಾರೋ ಕೂತ್ಕೊಂಡಿದ್ದಾರೆ ಅಂತ ಎಲ್ಬಫ್ ಜನ ಎಲ್ಲ ಮೇಲೆ ನೋಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಒನ್ ಆಫ್ ದ ಎಪಿಕ್ ಪ್ಯಾನಲ್. ನೀವು ನೋಡಿರೋದು ಕ್ರೇಜಿ ಗುರು, ಓ ಮೈ ಗಾಡ್, ಈಮುನ ಫೇಸ್ ರಿವೀಲ್. ಟ್ಯಾರಿಫೈ ಆಗಿದೆ ನಾನು ಫೋಟೋ ಹಾಕ್ಬಿಡ್ತೀನಿ ಅನ್ಕೊಳ್ಳಿ. ಇಮ್ಯಾಜಿನ್ ಮಾಡಕ್ಕೂ ಸಾಧ್ಯ ಇಲ್ಲ ಗುರು ಯಾವ ತರ ಇದೆ. ಓ
ಅವ್ನು ಫುಲ್ಲು ಮಾಮೂಲಿ ಸೇಮ್ ಲೂಫಿಗೆ ಯಾವ ಥರ ಹಿಂದಗಡೆ ರಿಂಗ್ ಎಲ್ಲ ಬರುತ್ತಲ್ಲ ವೈಟ್ ಕಲರ್ ಅವ್ನು ಗೇರ್ 5 ಅವೇಕನ್ ಮಾಡಿದಾಗ ಅದೇ ಥರ ಇಲ್ಲಿ ಬ್ಲ್ಯಾಕ್ ಕಲರ್ ರಿಂಗ್ ಬಂದಿದೆ. ಆ್ಯಂಡ್ ಆ ರಿಂಗಲ್ಲಿ ಆ ಸ್ಮೋಕಲ್ಲಿ ಐ ಬಾಲ್ಸ್ ಇದೆ ಎಲ್ಲಾದ್ರಲ್ಲೂ. ಓ ಮೈ ಗಾಡ್, ಆ ಬ್ಲ್ಯಾಕ್ ಫ್ಲೇಮ್ಸ್ ಅಲ್ಲಿ ಐ ಬಾಲ್ಸ್ ಕಾಣಿಸ್ತಾ ಇದೆ ಎಲ್ಲ ಕಡೆ. ಅಂಡ್ ನೆಕ್ಸ್ಟ್ ಫೇಸ್ ಮಾತ್ರ ಕ್ರೇಜಿ ಆಗಿದೆ. ಅಂಡ್ ನೆಕ್ಸ್ಟ್ ಅವನಿಗೆ ವೈಟ್ ಹೇರ್ ಇದೆ, ವೈಟ್ ಲಾಂಗ್ ಹೇರ್, ಲಾಂಗ್ ಅಂದ್ರೆ ಲಾಂಗ್ ಹೇರ್ ಇದೆ. ಅಂಡ್ ನೆಕ್ಸ್ಟ್ ಅವನಿಗೆ ಡಾರ್ಕ್ ಸ್ಕಿನ್ ಇದೆ. ಅಂಡ್ ಅವೆಲ್ಲ ವಿಂಗ್ಸ್ ಕೂಡ ನೋಡಿದ್ವಿ. ಸೊ ಮೋಸ್ಟ್ಲಿ ಇದನ್ನೆಲ್ಲಾರು ನಾವು ಮಿಕ್ಸ್ ಮಾಡಿದ್ರೆ ಮೋಸ್ಟ್ಲಿ ಈಮು ಒಬ್ಬ ಲುನಾರಿಯನ್ಗೆ ಸೇರಿದ ಒಬ್ಬ ಮನುಷ್ಯ ಆಗಿರ್ಬೋದು. ಸೊ ಸಿಮಿಲರ್ ಆಗಿ ನೀವು ತಗೊಂಡ್ರೆ ವಾನದಲ್ಲಿ ನಡೆದಂತ ಕಿಂಗ್, ಝೋರೋ ವರ್ಸಸ್ ಕಿಂಗ್ ಆಯ್ತಲ್ಲ, ಅವ್ನ ಕಿಂಗು ಕೂಡ ಅವನು ಒಬ್ಬ ಲುನಾರಿಯನ್. ಸೊ ಈಮೂನು ಒಬ್ಬ ಲುನಾರಿಯನ್ ಇರಬಹುದು ಅಂತ ಇದನ್ನೆಲ್ಲ ನೋಡ್ತೀರಿ ನಮ್ಗೆ ಗೊತ್ತಾಗತ್ತೆ, ಸರಿನಾ? ಕ್ರೇಜಿ ಆಗಿದೆ. ಸೊ ಅಂಡ್ ನಾವು ಅದಕ್ಕೋಸ್ಕರ ನೀವು ನೆನ್ಪಿಟ್ಕೊಳ್ಳಿ, ಯಾಕೆ ನಾನು ಈಮೂನ ಲುನಾರಿಯನ್ ಅಂತಂದೆ ಅಂದ್ರೆ ಆಕ್ಚುಲಿ ಲುನಾರಿಯನ್ ಬಗ್ಗೆ ಏನಾರು ಇನ್ಫಾರ್ಮೇಶನ್ ನೀವು ಗೌರ್ಮೆಂಟ್ಗೆ ಕೊಡಬೇಕು ಅಂದ್ರೆ ಅವರು ನಿಮ್ಗೆ 3 ಬಿಲಿಯನ್ ಕೊಡ್ತಾರೆ. ಬರೀ ಇನ್ಫಾರ್ಮೇಶನ್ ಹಿಡಿದುಕೊಡೋದು ಇಲ್ಲ, ಸಾಯಿಸೋದು ಇಲ್ಲ, ಬರೀ ಒಬ್ಬ ಲುನಾರಿಯನ್ನ ಇನ್ಫಾರ್ಮೇಶನ್ ಕೊಟ್ರೇನೆ 3 ಬಿಲಿಯನ್ ಕೊಡ್ತಾರೆ. ಸೊ ಮೋಸ್ಟ್ಲಿ ಈಮು ಕೂಡ ಒಬ್ಬ ಲುನಾರಿಯನ್. ಅವನಿಂದ ಏನೋ ಈ ಲುನಾರಿಯನ್ ಇವ್ನಿಗೇನೋ ಮೋಸ ಆಗಿದೆ. ಸೊ ಇವನು ಇರುವಂತ ಎಲ್ಲಾ ಲುನಾರಿಯನ್ನ ಸಾಯಿಸ್ಕೊಂಡ್ ಬರ್ತಾ ಇದ್ದಾನೆ ಈಮು. ಎಲ್ಲಾ ಲುನಾರಿಯನ್ನ ಸಾಯಿಸಿ ಇವನೊಬ್ನೇ ಬದುಕಬೇಕು ಅಂತ ಇವನ ಪ್ಲಾನ್ ಇರ್ಬೋದು. ಸೊ ಮೋಸ್ಟ್ಲಿ ಕಿಂಗಿಂಗು ಬದುಕೊಂಡಿದ್ದಾನೆ. ಸೊ ಅದಕ್ಕೋಸ್ಕರನೇ ಇವನೊಬ್ಬ ಲುನಾರಿಯನ್ ಇರ್ಬೋದು ಅಂಡ್ ಅಂತ ನಂಗೆ ಅನ್ಸ್ತಾ ಇರೋದು, ಸರಿನಾ? ಅಂಡ್ ಇನ್ನೊಂದು ಬಂದ್ಬಿಟ್ಟು ಈಮು ಒಬ್ಳು ಹುಡುಗಿ ಅಂತ ಎಲ್ಲ ಕಡೆ ಸ್ಪೆಕ್ಯುಲೇಷನ್ ಇತ್ತು. ಸೊ ಇಟ್ಸ್ ಟರ್ನ್ ಔಟ್ ಟು ಬಿ ರಾಂಗ್. ಈಮು ಈಸ್ ಹುಡುಗ, ಗಂಡ್ಸು, ಸರಿನಾ? ಕ್ರೇಜಿ. ಅಂಡ್ ಹಾರ್ನ್ಸ್ ಮಾತ್ರ ಒಂಥರ ನಾರ್ಮಲ್ ಹಾರ್ನ್ಸ್ ಹಿಂಗೆ ನಂತರ ಇಲ್ಲಿ ಈ ತರ ಇದೀರಾ, ಈ ತರ ಇಲ್ಲ, ಒಂಥರ ಎಸ್ ಶೇಪ್, ಹಿಂಗೆ ಎಸ್ ಶೇಪ್ ಹಾರ್ನ್ಸ್ ಇದೆ, ಸರಿನಾ? ಕ್ರೇಜಿ ಆಗಿದೆ. ಅಂಡ್ ಈಮೂನ ಟೇಲ್ ಬಾಲ ಬಂದ್ಬಿಟ್ಟು ಗುಂಕೋನ ಬಾಲ ಅಂದ್ರೆ ಗುಂಕೋನ ಡೆವಿಲ್ ಫ್ರೂಟ್ ಇದೆಯಲ್ಲ, ಆರೋ ಫ್ರೂಟ್ ಅದೇ ತರ ಇದೆ. ಸೊ ನಾವು ನೋಡಿದಂಗಾರೆ ಇವಾಗ ಸಾಬೋ ಮೇಲೆ ಅಟ್ಯಾಕ್ ಮಾಡಿದ್ದು ಗುಂಕೋ ಅಲ್ಲ, ಇಟ್ಸ್ ಆಕ್ಚುಲಿ ಈಮೂನೆ, ಸರಿನಾ? ಈಮು ಅವನ ಟೇಲ್ ಇರುವಂತ ಆರೋ ಫ್ರೂಟ್ ತರ ಇರುವಂತಂದ್ರೆ ಅಟ್ಯಾಕ್ ಮಾಡೋದು. ಸೊ ಅದು ಈಮೂನ ಗುಂಕೋ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು, ಬಟ್ ಇಟ್ಸ್ ಆಕ್ಚುಲಿ ಈಮು, ಸರಿನಾ? ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಆ ಆರೋ ಮೇಲೆ ಸ್ಕಲ್ಸ್ ಅಂದ್ರೆ ಮುಖ ಬುರುಡೆಗಳೆಲ್ಲ ಕಾಣಿಸ್ತಾ ಇದೆ. ಅಂಡ್ ಅವ್ನು ಹಿಡ್ಕೊಂಡಿರುವಂತ ವೆಪನ್ ಕೂಡ ನೆಕ್ಸ್ಟ್ ಲೆವೆಲ್, ನೀವು ಎಲ್ಲೂ ನೋಡ್ರಲ್ಲ ಈ ತರ ವೆಪನ್, ಅಷ್ಟು ಕ್ರೇಜಿ ಆಗಿದೆ. ಒಂಥರ ಫುಲ್ ದೊಡ್ಡದಾಗಿ ಒಂಥರ ಈಟಿ ತರ ಇದೆ, ಸರಿನಾ? ಈಟಿ ತರ ಇದೆ. ಆದ್ರೆ ತುದಿಲಿ ಒಂಥರ ಈ ಥಂಡರ್ದು ಸಿಂಬಲ್ ಬರುತ್ತಲ್ಲ, ಜಿಗ್ಜಾಗ್ ತರ, ಆ ಜಿಗ್ಜಾಗ್ ತರ ಬಂದ್ಬಿಟ್ಟು ಫುಲ್ ತುದಿಲಿ ಮಚ್ ತರ ಇದೆ. ನೆಕ್ಸ್ಟ್ ಲೆವೆಲ್ ಡಿಸೈನ್ ಮಾತ್ರ ಸೂಪರ್ ಕ್ರೇಜಿ. ಅಂಡ್ ಫೈನಲಿ ನಾವು ಫೇಸ್ ನ ನೋಡ್ತೀವಿ, ಕ್ರೇಜಿ ಆಗಿದೆ. ಐ ಕಣ್ಣು ನೋಡಿದ್ರಲ್ಲ, ಇವಾಗ ಈ ಮೂಗ್ ಯಾವ್ದೇ ತರ ಕಣ್ಣಿತ್ತು ಅದೇ ತರ ಕಣ್ಣಿದೆ ಇಲ್ಲೂ ಕೂಡ, ಆದ್ರೆ ಸ್ವಲ್ಪ ಮೇಲೆ ಒಂಥರ ಐ ಶ್ಯಾಡೋ ತರ ಇಲ್ಲಿ ಹಿಂಗೆಲ್ಲ ಇದೆ, ಸರಿನಾ? ಕ್ರೇಜಿ ಆಗಿದೆ. ಅಂಡ್ ಹಾರ್ನ್ಸ್ ಇಲ್ಲಿಂದ ಬಂದಿದೆ, ಸರಿನಾ? ಒಂಥರ ಇಲ್ಲಿಂದ ಲೋಕಿಗೆ ಇಲ್ಲಿಂದ ಬಂದಿದೆ ಹಿಂಗೆ ಜಿಂಗ್ ಅಂತ, ಅಂಡ್ ಕೈಡೋಗೆ ಇಲ್ಲಿಂದ ಬಂದಿತ್ತು, ಬಟ್ ಈ ಮೂಗೆ ಇಲ್ಲಿಂದ ಬಂದಿರೋದು ಸಿಕ್ಕಂತ ಹಿಂಗೆ ಶೇಪ್ ಅಲ್ಲಿ. ಅಂಡ್ ಫೇಸ್ ನ ನೋಡ್ತೀವಿ, ಸಖತ್ ಟ್ಯಾರಿಫೈ ಆಗಿದೆ, ಸರಿನಾ? ಕ್ರೇಜ್ ಆಗಿದೆ. ಅಂಡ್ ನಾವು ಕೈನ ನೋಡ್ತೀವಿ, ಕೈಯಲ್ಲಿ ಒಂಥರ ಟ್ಯಾಟೋಸ್ ಎಲ್ಲ ಇದೆ, ಸರಿನಾ? ಕೈಯಲ್ಲಿ ಇಲ್ಲೆಲ್ಲ ಬಂದು ಒಂಥರ ಸರ್ಕಿಟ್ ಬೋರ್ಡ್ ತರ ಇಲ್ಲೆಲ್ಲ ನಾವು ಒಂಥರ ಇಲ್ಲೊಂದು ಐ ಸಿಂಬಲ್ ಇದೆ, ಸರ್ಕಿಟ್ ಬೋರ್ಡ್ ತರ ಇದೆ, ಕ್ರೇಜ್ ಆಗಿದೆ. ಅಂಡ್ ನೆಕ್ಸ್ಟ್ ನಾವು ಕೆಳಗಡೆ ಅಲ್ಲಿ ಪ್ಯಾನಲ್ ಅಲ್ಲಿ ನೋಡ್ತೀವಿ, ಅವನಿಗೆ ಯಾರು ಹೊಸ ಪರ್ಸನಲ್ ರಿಲೀಸ್ ಆದ್ರೆ ಅವ್ರಿಗೆ ಫುಲ್ ಡೆವಿಲ್ ಫ್ರೂಟ್ ಯಾವುದು, ಅವ್ರ ಹೆಸರೇನು, ಎಲ್ಲಿ ರ್ಯಾಂಕ್ ಅಂತ ತೋರಿಸ್ತಾರೆ, ಅದೇ ತರ ಸೇಮ್ ಈ ಮೂಗು ತೋರಿಸ್ತಾರೆ. ವರ್ಲ್ಡ್ ಗೌರ್ಮೆಂಟ್ ಕ್ರಿಯೇಟರ್, ಈ ಮೂಗೆ ವರ್ಲ್ಡ್ ಗೌರ್ಮೆಂಟ್ ಕ್ರಿಯೇಟರ್, ಒನ್ ಆಫ್ ದ ಫಸ್ಟ್ 20 ಅಂತ ತೋರಿಸ್ತಾರೆ, ಸರಿ? ಒನ್ ಆಫ್ ದ ಫಸ್ಟ್ 20 ಕಿಂಗ್ಡಮ್ಸ್ ರಾಜರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ತಾನೆ. ಅಂಡ್ ಎಬಿಲಿಟಿ ಅಂದ್ರೆ ಪವರ್, ಈಮೋನ ಪವರ್ ಡೆವಿಲ್ಸ್ ಫ್ರೂಟ್. ಈಮುನ ಪವರ್ ಡೆವಿಲ್ಸ್ ಫ್ರೂಟ್. ಯಾವ ತರ ಸ್ಪೆಕ್ಯುಲೇಟ್ ಆಗ್ತಾ ಇದೆ ಅಂದ್ರೆ, ಬರೋ ಒನ್ ಪೀಸ್ ಅಲ್ಲಿ ಎಷ್ಟು ಡೆವಿಲ್ ಫ್ರೂಟ್ಸ್ ಇದೆಯೋ ಆ ಎಲ್ಲಾ ಡೆವಿಲ್ ಫ್ರೂಟ್ ನ ಪವರು ಕೂಡ ಈ ಮೂಗಿದೆ. ಅವನೇ ನಾವು ನೋಡ್ದಂಗೆ ಈಮು ಬಿಗ್ ಮಾಮ್ ನ ಸೋಲ್ ಫ್ರೂಟ್ ನ ಯೂಸ್ ಮಾಡ್ದ. ಅಂಡ್ ನಾವು ಹಂಗೆ ಯೋಚನೆ ಮಾಡಕ್ ಹೋದ್ರೆ ಲಾನ ಒಂದು ಓಪೆ ನೋಮಿ ಇದೆ, ಆ ಓಪೆ ನೋಮಿಲಿ ಇಮೋರ್ಟಲ್ ಮಾಡ್ಬೋದು ಸರ್ಜರಿ ಮಾಡಿ, ಅಲ್ವಾ? ಅದೇ ತರನೇ ಅವರು ಗೋರಸೋಗೆ ಮತ್ತೆ ಗಾಡ್ ಸೈನ್ಸ್ಗೆಲ್ಲ ಕೊಡ್ತಾ ಇರೋದು. ಅಂಡ್ ಇವಾಗ ಗುಂಕೋನ ಟೇಲ್ ನಲ್ಲಿ ಬಂದಿರುವಂತ ಯಾರೋ ಪವರ್, ಗಾಡ್
ಈಮುನ ಎಬಿಲಿಟಿನೇ ಡೆವಿಲ್ಸ್ ಫ್ರೂಟ್. ಎಲ್ಲಾ ಡೆವಿಲ್ ಫ್ರೂಟ್ಸ್ ಯೂಸ್ ಮಾಡ್ಬೋದು. ಇದನ್ನ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಥೇರ್ಡ್ಗೆ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಮೋಸ್ಟ್ಲಿ ಲೂಫಿ ಥರನೇ ಯಾವ್ದಾರ ಒಂದು ಈಮುಗೂ ಕೂಡ ಯಾವ್ದಾರ ಒಂದು ಪವರ್ಫುಲ್ ಮೋಸ್ಟ್ಲಿ ಫಸ್ಟ್ ಡೆವಿಲ್ ಫ್ರೂಟ್ ಇದೇ ಆಗಿರೋದು. ಆ ಥರ ಏನೋ ಪವರ್ಫುಲ್ ಡೆವಿಲ್ ಫ್ರೂಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇರೋ ಬರೋ ಡೆವಿಲ್ ಫ್ರೂಟ್ಸ್ ನೆಕ್ಸ್ಟ್ ಲೆವೆಲ್. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಇನ್ನೊಂದು ಫೇಸ್ ಪ್ಯಾನಲ್ ಅಲ್ಲಿ ಕಿಂಗ್ ಆಫ್ ದ ವರ್ಲ್ಡ್ ಸೇಂಟ್ ನೆರೋನಾ ಈಮೋ. ಈ ಡಿಸೆಂಟ್ಸ್ ಅವನ್ ಬಂದಿದ್ದಾನೆ. ಅಂಡ್ ಈ ವಾರ ಬ್ರೇಕ್ ಇದೆ. ಅಂಡ್ ದಟ್ಸ್ ದಿ ಎಂಡ್ ಆಫ್ ದಿ ಚಾಪ್ಟರ್. ಮೈ ಗಾಡ್, ಇಷ್ಟು ಟೆರಿಫೈ ಆಗಿದೆ ಗುರು ಈಮುನ ಫೇಸು. ಕ್ರೇಜಿ ಡಾರ್ಕ್ ಸ್ಕಿನ್, ಓಕೆ ಪರವಾಗಿಲ್ಲ, ಅವೇನು ಕ್ರೇಜಿ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಸರಿನಾ. ಬ್ಲ್ಯಾಕ್ ಸ್ಮೋಕು, ವೆಪನ್ಸು, ಕಾಸ್ಟ್ಯೂಮು, ಫೇಸು, ಹಾರ್ನ್ಸು, ಹೇರು, ಸೂಪರ್. ಅಂಡ್ ನೋಡೋದು ಕೂಡ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದಾನೆ ಸರಿನಾ. ಇವು ಇದೊಂದು ಕ್ರೂರವಾಗಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾನೆ. ಅಂಡ್ ನೈಲ್ಸು ಅಷ್ಟೇ, ಫುಲ್ ಎಲ್ಲ ಬ್ಲ್ಯಾಕ್ ನೈಲ್ಸು, ನೆಕ್ಸ್ಟ್ ಲೆವೆಲ್. ಅಂಡ್ ನೆಕ್ಸ್ಟ್ ವಾರ ಚಾಪ್ಟರ್ ಮಾಡೋದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಕ್ರೇಜ್ ಆಗಿರುತ್ತೆ. ಅಂಡ್ ದಟ್ಸ್ ದಿ ಎಂಡ್ ಆಫ್ ದ ಚಾಪ್ಟರ್. ನಿಮ್ಗೆ ಅನಿಸ್ತು ನಿಮ್ಮ ಥಿಯರೀಸು ಈಮುನ ನೋಡಿ ಫಸ್ಟ್ ಟೈಮ್ ಹೇಗೆ ಅನಿಸ್ತು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಓ ಮೈ ಗಾಡ್, ನನಗಂತೂ ಚಾಪ್ಟರ್ ಓದಾಗಿದ್ದ ಯಾವಾಗ ರಿವ್ಯೂ ಮಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಓ ಮೈ ಗಾಡ್. ಸೊ ಇದು ನಮ್ಮ ರಿವ್ಯೂ. ಸೊ ಓಡಾ ಸೆನ್ಸಿಗೆ ಏನಾರು ಅನ್ಸುತ್ತೆ ಮೋಸ್ಟ್ಲಿ ಇಂತಿಂಥ ಚಾಪ್ಟರ್ಲೇ ನಾನು ಈ ಥರ ಫೇಸ್ ರಿವೀಲ್ ಮಾಡಬೇಕು ಅಂತ. ಯಾಕಂದರೆ 1179 ಇಲ್ಲಿವರೆಗೂ ಈಮುನ ಫೇಸ್ನ ಹೋಲ್ಡ್ ಮಾಡಿಕೊಂಡು ಈ ಚಾಪ್ಟರ್ ಯಾಕೆ ರಿಲೀಸ್ ಮಾಡಬೇಕಿತ್ತು ಸೊ ಗೊತ್ತಿಲ್ಲ. ಸೊ ಓಡಾ ಸೆನ್ಸೆ ಮೋಸ್ಟ್ಲಿ ಈ ಥರ ಪ್ಲಾನ್ ಮಾಡ್ಕೊಂಡು ರಿಲೀಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಈ ಚಾಪ್ಟರ್ ಮಾತ್ರ ಕ್ರೇಜ್ ಆಗಿತ್ತು. ನಿಮ್ಗೆ ಹೆಂಗನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸಿ. ಈಮುನ ಫೇಸ್ ನೋಡಿ ಹೆಂಗನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸಿ. ವಿ ಆರ್ ಇನ್ ದ ಗ್ರೇಟ್ ಎರಾ ಗಾಯ್ಸ್. ಐ ಆಮ್ ಲಕ್ಕಿ ಟು ಬಿ ಲಿವಿಂಗ್ ಅಂತ ಅನ್ಸುತ್ತೆ ಸರಿ. ನಾ ಕ್ರೇಜಿಯಾಗಿ ಅನ್ಸುತ್ತೆ. ನಿಮ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ. ಆ್ಯಂಡ್ ಮತ್ತೆ ಚಾಪ್ಟರ್ ರಿವೀಲ್ ಸಿಗ್ತೀನಿ. ಬಾಯ್.